ನಮಸ್ಕಾರ ವೀಕ್ಷಕರೇ, ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮನುಷ್ಯನ ಬದುಕು ಯಾವಾಗಲೂ ಕೂಡ ವರ್ಣಮಯವಾಗಿರಬೇಕು ಅಂತ ಇಷ್ಟಪಡುವಂಥದ್ದು. ಆದರೆ ಒಂದು ಕ್ಷಣ ಯೋಚನೆ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು ಅಂತ ಹೇಳಿದ್ರೆ ಹೇಗೆ ಅಂತ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನು ನೋಡಿದಾಗ ಚಂದ ಅನಿಸುತ್ತೆ, ಆದರೆ ಬಣ್ಣಗಳಿದ್ದಾಗ ಅದರ ಪ್ರಭಾವನೆ ಬೇರೆ, ಅದಕ್ಕೊಂದು ಹೊಸ ಜೀವ ತುಂಬಿದಂತೆ ನಮಗೆ ಭಾಸವಾಗುತ್ತೆ. ಅಂದರೆ ಅಂಥ ಬಣ್ಣಗಳು ಯಾವಾಗಲೂ ನಮ್ಮ ಬದುಕಿನಲ್ಲಿದ್ದಾಗ ಪ್ರೇರಣೆಯನ್ನು ನೀಡುತ್ತೆ, ಒಂದು ವೈಶಿಷ್ಟ್ಯತೆಯ ಅನುಭವಗಳನ್ನು ನೀಡ್ತಾ ಹೋಗುತ್ತೆ. ಹಾಗಿದ್ದಾಗ ಬಣ್ಣ 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 ಅಂತ ಯಾಕೆ ಮಾತನಾಡ್ತಾ ಇದ್ದೀವಿ ಅಂದರೆ 7 ಬಣ್ಣ ಸೇರಿ ಬಿಳಿ ಬಣ್ಣ ಆಯಿತು, ಹೌದು. ಆದರೆ ಈ ಬಣ್ಣಗಳನ್ನೇ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀವಿ ಅಂದರೆ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಬಣ್ಣಗಳು ಮಾತನಾಡುತ್ತೆ. ಹಾಗಾಗಿ ಆ ಬಣ್ಣಗಳು ಏನೆಲ್ಲ ಮಾತನಾಡುತ್ತೆ ಅಥವಾ ಬಣ್ಣ ಹೇಗೆ ಮಾತನಾಡ್ತು, ಈ ಬಣ್ಣದ ಬಗ್ಗೆ ಮಾತನಾಡ್ತೀವಿ ಅಂದರೆ ಬಣ್ಣದ ವಿಶಿಷ್ಟತೆಯಲ್ಲಿ ಕೆಲಸ ಮಾಡಿದಂಥ ಸಾಧಕರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಾನು ಹೇಳಕ್ಕೆ ಹೊರಟಿದ್ದೇನೆ. ಅಂದರೆ ಯಾರು ಆ ಸಾಧಕರು ಏನು ಸಾಧನೆ ಮಾಡಿದ್ದಾರೆ, ಆ ಎಲ್ಲ ವಿಶೇಷತೆಗಳನ್ನು ಇದೀಗ ಒಂದು ಕಿರು ಪರಿಚಯದಲ್ಲಿ ನೋಡ್ಕೊಂಡು ಬರೋಣ. ಬಣ್ಣಗಳು ನಮ್ಮನ್ನು ಮಾತನಾಡುವಂತೆ ಮಾಡುತ್ತವೆ. ಬಣ್ಣಕ್ಕೆ ಭಾಷೆಯ ಇತಿಮಿತಿ ಇಲ್ಲ. ಬಣ್ಣಗಳು ಭಾವನೆಗಳನ್ನು ಮೂಡಿಸುತ್ತವೆ ಮತ್ತು ನಮ್ಮನ್ನು ನಿಶ್ಶಬ್ದವಾಗುವಂತೆಯೂ ಮಾಡುತ್ತದೆ. ಬಣ್ಣದ ಬದುಕಿನಿಂದಲೇ ಬದುಕನ್ನ ಕಟ್ಟಿಕೊಂಡ ಮಹಾನ್ ಸಾಧಕ, ಕಲ್ಪನೆಗಳಿಗೆ ಬಣ್ಣವೆಂಬ ಭಾವವನ್ನು ತುಂಬುವ ಅಪ್ರತಿಮ ಕುಂಚ ಕಲಾವಿದ, ರಾಜ ರವಿವರ್ಮ ಪ್ರಶಸ್ತಿ ಪುರಸ್ಕೃತರು ಶ್ರೀ ಚಿ.ಸು. ಕೃಷ್ಣಶೆಟ್ಟಿ ಅವರೇ ವಾರದ ಅತಿಥಿ. ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನವರಾದ ಕೃಷ್ಣಶೆಟ್ಟಿಯವರು ದಾವಣಗೆರೆಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ನ್ಯಾಷನಲ್ ಡಿಪ್ಲೊಮಾ ಪದವಿ ಶಿಕ್ಷಣವನ್ನು ಪಡೆದ ನಂತರ ನವದೆಹಲಿಯ ಗರ್ಹೆ ಸ್ಟುಡಿಯೋಸ್ನಲ್ಲಿ ಗ್ರಾಫಿಕ್ಸ್ ತಂತ್ರಜ್ಞಾನ ಸಂಶೋಧನೆಯನ್ನು ಮಾಡಿದರು. ಚಿತ್ರಕಲೆಯ ಉಪಾಸನೆಯಿಂದ ಚಿತ್ರಕಲಾ ಉಪನ್ಯಾಸಕರಾಗಿಯೂ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಮಂಡಳಿಯ ಸದಸ್ಯರಾಗಿ ಚಲನಚಿತ್ರ ಕ್ಷೇತ್ರದಲ್ಲಿಯೂ ಮರೆಯದ ಕಾರ್ಯನಿರ್ವಹಿಸಿದ್ದಾರೆ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ವತಿಯಿಂದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಸದಸ್ಯರಾಗಿ, ಸಲಹೆಗಾರರಾಗಿ ಭಾರತೀಯ ತಾಂತ್ರಿಕ ಶಿಕ್ಷಣಾಲಯದ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಸದಸ್ಯರಾಗಿಯೂ ಶ್ರೀಯುತರು ಸಲ್ಲಿಸಿರುವ ಸೇವೆ ಅವಿಸ್ಮರಣೀಯ. ವಿಶ್ವವಿಖ್ಯಾತ ಮಾಸ್ಕೋ ರಷ್ಯನ್ ಅಕಾಡೆಮಿ ಆಫ್ ಆರ್ಟ್ಸ್ನ ಗೌರವ ಸದಸ್ಯರಾಗಿ ಇಡೀ ಕನ್ನಡ ನಾಡಿಗೆ ಸಂದ ಹೆಗ್ಗಳಿಕೆ ಈ ಒಂದು ಸದಸ್ಯತ್ವ. ರಾಜ ರವಿವರ್ಮ ಪ್ರಶಸ್ತಿ, ಕಲಾ ಕೌಸ್ತುಭ ಹೀಗೆ 10 ಹಲವು ಪ್ರಶಸ್ತಿ ಸನ್ಮಾನಗಳನ್ನು ಪಡೆದ ಶ್ರೀ ಕೃಷ್ಣಶೆಟ್ಟಿ ಅವರು ನಮ್ಮೆಲ್ಲರಿಗೂ ಕಟ್ಟಿಕೊಟ್ಟ ವರ್ಣಮಯ ಕಲಾ ಪ್ರಪಂಚಕ್ಕೆ ನಮ್ಮ ನಮನಗಳು ಹಾಗೂ ಅವರ ಬದುಕಿಗೆ ಬಣ್ಣಗಳನ್ನು ತುಂಬಿ ಶ್ರೀಯುತರು ಇನ್ನಷ್ಟು ಸಾಧನೆ ಮಾಡಲು ಸ್ಫೂರ್ತಿಯಾಗಿ ನಿಂತಿರುವ ಅವರ ಪತ್ನಿ ಮತ್ತು ಮಕ್ಕಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ವರ್ಣಮಯ ಕೆಲಸಗಳು ಹೀಗೆಯೇ ನಿರಂತರವಾಗಿ ಮುಂದುವರಿಯಲಿ ಎಂದು ಆಶಿಸುತ್ತಾ ಇಂದಿನ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಚಿ.ಸು. ಕೃಷ್ಣಶೆಟ್ಟಿ ಅವರಿಗೆ ಚಂದನ ವಾಹಿನಿ ಮತ್ತು ಪ್ರೇಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ. ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಕಲೆಯನ್ನ ಜೀವನವಾಗಿಸಿ ಜೀವನವನ್ನೇ ಕಲೆಯಾಗಿಸಿದಂತಹ ಅಪ್ರತಿಮ ಹಿರಿಯ ಚಿತ್ರಕಲಾವಿದರು, ವಿಶೇಷವಾದಂತಹ ಕಲಾ ವಿಮರ್ಶಕರು ಹಾಗೂ ಬರಹಗಾರರು ನಮ್ಮ ಈ ವಾರದ ವಿಶೇಷ ಅತಿಥಿ. ಆದರಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀವಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಚಿ.ಸು. ಕೃಷ್ಣಶೆಟ್ಟಿ ಅವರಿಗೆ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಕಲೆ ಜೀವನ. ಕಲೆಯ ಹೇಗೆ ನಾವು ಅಭಿವ್ಯಕ್ತಿ ಪಡಿಸಿದ್ರು ಅದರ ಮೂರ್ತ ಸ್ವರೂಪ, ಸಾಕಾರ ರೂಪ ಕಲೆಯಲ್ಲೇ ಅಭಿವ್ಯಕ್ತಿ ಆಗಬೇಕು. ಕಲೆಗೆ ಪರಿಧಿ ಅನ್ನೋದು ಇಲ್ಲ, ಆದರೆ ವ್ಯಾಪ್ತಿ ಅಪಾರವಾಗಿರುತ್ತೆ. ಬದುಕಿನಲ್ಲಿ ಬಣ್ಣಗಳ ಪ್ರಭಾವ, ಕಲೆಯ ಒಂದು ಅಭಿವ್ಯಕ್ತಿ ನಿಮಗೆ ಹುಟ್ಟುತ್ತಾನೆ ಜನ್ಮತಃ ಬಂತ, ಹೇಗೆ ಇದರ ಒಂದು ಪ್ರಭಾವ ನಿಮ್ಮ ಜೀವನದ ಮೇಲೆ ಹೇಗಾಯಿತು? ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತ ನೀವು ಕುಂಚವನ್ನು ಹಿಡಿದು ಜನ್ಮ ತಾಳಿದ್ರ, ಹೇಗೆ ಇದರ ಒಂದು ಪ್ರಭಾವ ಜೀವನದ ಮೇಲಾಯಿತು? ಮಾಧವಿ ಅವರೇ, ಇದು ಬಹಳ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಅನೇಕರನ್ನು ಏನಂತ ಅಂದ್ಕೊಂಡಿದ್ದಾರೆ ಅಂದರೆ, ಜನ್ಮತಃ ಕಲೆ ಬಂದಿರುತ್ತೆ, ಅವರ ಹಿಂದಿನ ತಲೆಮಾರಿನವರು ಆ ಕ್ಷೇತ್ರದಲ್ಲಿ ಇದ್ದರೆ ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಸಂದರ್ಭದಲ್ಲಿ ಹಾಗಾಗಿಲ್ಲ. ನಮ್ಮದು ಮೂಲತಃ ವರ್ತಕರ ಕುಟುಂಬ. ವರ್ತಕರ ಕುಟುಂಬದಲ್ಲಿ ಹುಟ್ಟಿದವನು. ಕ್ರಮೇಣ ಕಲೆಯ ಬಗ್ಗೆ ಆಸಕ್ತಿ ಇತ್ತು. ಅನೇಕರು ನನ್ನ ಬಾಲ್ಯದ ಜೀವನವನ್ನು ನೋಡಿದಾಗ ಇವನಲ್ಲಿ ಕಲೆ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕಲಾಕ್ಷೇತ್ರದ ಕಡೆಗೆ ತೊಡಗಿಸ್ಕೊಂಡೆ. ಎಸ್ ಸರ್. ಅಂದರೆ ಸರ್, ಈಗ ಒಂದು ನಿಮ್ಮೊಳಗಡೆ ಇದ್ದಂಥದ್ದಕ್ಕೆ ರೂಪ ಕೊಡೋದಕ್ಕೆ ಒಂದಷ್ಟು ಜನ ಮಾರ್ಗದರ್ಶನ ತೋರಿಸಿ ದಾರಿಯನ್ನು ತೋರಿಸಿದ್ರು, ಹಾಗಾಗಿ ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರಿ.
ಅದರೊಟ್ಟಿಗೆ ತುಂಬ ಜನ ಏನಂತ ಹೇಳಿದ್ರೆ ಓದು ಅಂದಾಗ ಓದಕ್ಕೆ ಮಾತ್ರ ಪುಸ್ತಕ ಹಿಡಿತೀನಿ, ಆದರೆ ನನಗೆ ಸಾಹಿತ್ಯಿಕವಾಗಿ ಒಲವು ತುಂಬ ಕಡಿಮೆ ಅಂತ ಹೇಳ್ತಾರೆ. ಆದರೆ ಕಲಾವಿದನಾಗಿ ನಿಮಗೆ ಸಾಹಿತ್ಯದ ಬಗ್ಗೆ ಅಪಾರವಾದಂಥ ಒಲವಿದ್ದದಕ್ಕೆ ಮತ್ತೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಕೂಡ ಅದನ್ನು ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀರಾ. ಯಾಕೆ ಸರ್? ಅಂದರೆ ಒಂದು ಫೈನ್ ಆರ್ಟ್ಸ್ ಅಂತ ಇದ್ದಾಗ ಮತ್ತೆ ತಿರ್ಗಾ ಸಾಹಿತ್ಯದ ಕಡೆ ಒಲವು ಹೆಂಗೆ ಸರ್? ವಿಶೇಷತ ನಾನು ತೀರ್ಥಹಳ್ಳಿಯಲ್ಲಿ ಹುಟ್ಟಿದವನು. ತೀರ್ಥಹಳ್ಳಿಯ ಪರಿಸರನೇ ಒಂದು ರೀತಿ ಕಲೆ ಸಂಸ್ಕೃತಿಗಳಿಗೆ ಹೇಳಿ ಮಾಡಿದಂಥ ಒಂದು ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಇದ್ದಾಗಲೇ ನಾನು ಚಿಕ್ಕ ಹುಡುಗ ಇದ್ದಾಗಲೇ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದೆ. ನಾನು ನಿಜವಾಗಲೂ ಕಲಾವಿದ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಯಾವಾಗ SLC ಫೇಲ್ ಆದೆ, PUC ಯಲ್ಲೂ, ಆಮೇಲೆ SLC ಪಾಸ್ ಆದ್ಮೇಲೆ PUC ಯಲ್ಲೂ ಫೇಲ್ ಆದೆ, ಆವಾಗ ಅನೇಕರಿಗೆ ಅನ್ನಿಸ್ತು ಇವನು ಈ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದವನಲ್ಲ, ಇವನಲ್ಲಿ ತುಂಬ ಚಿತ್ರಕಲೆ ಒಳ್ಳೆ ಚೆನ್ನಾಗಿರೋದ್ರಿಂದ ಚಿತ್ರಕಲೆ ಕಡೆಗೆ ಹೋಗೋದು ಒಳ್ಳೇದು ಅಂತ. ನಾನು ಚಿತ್ರಕಲೆ ಕಡೆಗೇನೋ ಹೋದೆ, ಅನೇಕ ಕೆಲಸಗಳನ್ನು ಮಾಡಿದೆ. ಆ ಕಲಾ ಕಾಲೇಜ್ ಸೇರಿಕೊಂಡು ಕೆಲಸ ಮಾಡೋಕ್ಕೂ ಶುರು ಮಾಡಿದೆ. ಕಲಾ ಕಾಲೇಜಿಂದ ಹೊರಗಡೆ ಬಂದ ನಂತರ ನಮ್ಮ ಚಿತ್ರಕಲೆಯ ಕ್ಷೇತ್ರದಲ್ಲಿ ಅನೇಕರು ಅಂದ್ಕೊಂಡ್ರು, ಅಂದರೆ ಇಲ್ಲಿ ವಿಮರ್ಶಕರ ಕೊರತೆ ಇದೆ, ಕಲಾ ಸಾಹಿತ್ಯದ ಕೊರತೆ ಇದೆ, ಇವನಲ್ಲಿ ಒಂದು ರೀತಿಯ ಆ ಸಾಮರ್ಥ್ಯ ಇದೆ, ಬರವಣಿಗೆ ಸಾಮರ್ಥ್ಯ ಇದೆ ಅಂತ ಗುರುತಿಸೋದ್ರಿಂದ ಕೆಲವರು ನನಗೆ ಹೇಳಿದ್ರು ನೀವು ವಿಮರ್ಶೆ ಕಡೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕಲಾಕೃತಿ ರಚನೆಯ ಜೊತೆಗೆ ವಿಮರ್ಶೆ ಕಡೆ ಕೂಡ ಹೊರಟೆ. ಹಾಗೆ ನನ್ನ ಸಾಹಿತ್ಯ ಕ್ಷೇತ್ರದ ಪ್ರವೇಶ ಆಯಿತು. ಹೀಗೆ ಒಂದು ಬಹುಮುಖ ಪ್ರತಿಭೆ, ಸಾಕಷ್ಟು ಆಯಾಮಗಳನ್ನು ನೀವು ಜೀವನದಲ್ಲಿ ಆಯ್ಕೆ ಮಾಡಿಕೊಂಡ್ರಿ. ಇದಕ್ಕೂ ಕೂಡ ಯಾರಾದರೂ ಪ್ರೇರಣಾದಾಯಕವಾಗಿದ್ರ ಅಥವಾ ಆ ಸಂದರ್ಭಗಳು, ಸನ್ನಿವೇಶಗಳು ನಿಮ್ಮನ್ನು ಹಾಗೆ ಮಾಡ್ತಾ? ನೀವು ಹೇಳ್ದಂಗೆ ಸನ್ನಿವೇಶಗಳು ಹಾಗೆ ಮಾಡ್ತವೆ. ನಾನು ಕಲಾ ಪದವಿ ಮುಗಿಸಿದ ನಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಜಾಹೀರಾತು ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ, ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಡ್ವರ್ಟೈಸಿಂಗ್ ಏಜೆನ್ಸಿ ನಂತರ ನಾನು ಬೆಮೆಲ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಇದೆಯಲ್ಲ, ಅಲ್ಲಿ ಸೇರ್ಕೊಂಡೆ. ಅಲ್ಲಿ ನಾನು ಸೇರ್ಕೊಂಡದ್ದು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ್ದು. ಅಲ್ಲಿ ಕಲಾವಿದ ಆಗಿ ನಾನು ಸೇರ್ಕೊಂಡ್ರು ಕೂಡ ವಿಭಾಗ ಸಾರ್ವಜನಿಕದ ಸಂಪರ್ಕ ಆದದ್ದರಿಂದ ನನಗನ್ನಿಸ್ತು ಸಾರ್ವಜನಿಕ ಸಂಪರ್ಕದಲ್ಲೂ ಕೂಡ ಒಂದು ವಿಶೇಷ ಶಿಕ್ಷಣವನ್ನು ಪಡಿಬೇಕು ಅಂತ. ಹಾಗಾಗಿ ಅದರಲ್ಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಪಡೆದೆ. ನಮ್ಮ ಜೀವನದ ಬಗ್ಗೆ ಒಂದು ಕುತೂಹಲ ಅಂತ ಹೇಳಿದ್ರೆ, ವಿದ್ಯಾರ್ಥಿ ದಿಸೆಯಲ್ಲಿ ಎಲ್ಲರೂ ಕೂಡ ಓದ್ತಾರೆ, ನಾವು ಏನೋ ಅಪ್ಪ ನೀಟಾಗಿ ಒಂದು ನಮ್ಮ ಡಿಗ್ರಿ ತೊಗೋಬೇಕು ಅಥವಾ ನಾನು ಅಂದ್ಕೊಂಡಿದ್ದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಹಾಗಲ್ಲ, ನೀವು ಓದೋದ್ರ ಜೊತೆಗೆ ಇಲ್ಲ ನಾನು ಸಾಮಾಜಿಕ ಕಳಕಳಿಯ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ನೀವು ಒಂದೊಮ್ಮೆ ಮಾಡಿದಂಥ ಹೋರಾಟಗಳಲ್ಲಿ ಒಂದನ್ನು ಮುಖ್ಯವಾಗಿ ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಮಾಧವಿ ಹೋಟೆಲಿಗೆ ಹೋದರೆ ಏನೇ ತಿಂದರೂ ಅದಕ್ಕೆ GST ಆ್ಯಡ್ ಮಾಡ್ತಾರೆ. ಆದರೆ ಸರ್ದು ಒಂದು ದೊಡ್ಡ ಹೋರಾಟ ನಡೆಯುತ್ತೆ. ಅಂದರೆ ಇಡೀ ಹೋಟೆಲ್ನವರೆಲ್ಲರೂ ಕೂಡ ರೇಟ್ಸ್ನ ಕಂಪ್ಲೀಟ್ ಕಡಿಮೆ ಮಾಡ್ತಾರೆ. ಅದು ತುಂಬ ವೆರಿ ಇಂಟ್ರೆಸ್ಟಿಂಗ್ ಸರ್, ಪ್ಲೀಸ್ ಅದ್ರ ಬಗ್ಗೆ ಹೇಳಿ ಸರ್. ನಾನು ದಾವಣಗೆರೆ ಕಲಾಶಾಲೆಯಲ್ಲಿ ಓದ್ತಾ ಇದ್ದಾಗ ಸಾಮಾನ್ಯವಾಗಿ ಅಲ್ಲಿ ಚುನಾವಣೆಗಳು ನಡೀತವೆ. ಚುನಾವಣೆಗಳು ನಡೆದಾಗ ನಾನು ಅಲ್ಲಿ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಆದೆ. ಹಾಗೆ ಬೇರೆ ಬೇರೆ ಕಾಲೇಜಿನ ಉಪಾಧ್ಯಕ್ಷರುಗಳು ಕೂಡ ಇದ್ದರು. ಅವರೆಲ್ಲ ನಾವೆಲ್ಲ ಒಮ್ಮೆ ಸೇರಿದಾಗ ನಾವ್ಯಾಕೆ ಒಂದು ಸ್ಟೂಡೆಂಟ್ಸ್ ಆಕ್ಷನ್ ಕಮಿಟಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಎಲೆಕ್ಟೆಡ್ ಸ್ಟೂಡೆಂಟ್ ಲೀಡರ್ಸು ಅವರೆಲ್ಲ ಸೇರಿಕೊಂಡು ಮತ್ತೆ ಒಂದು ನಮ್ಮಲ್ಲೇ ಒಂದು ಸಮಿತಿ ಮಾಡ್ಕೊಂಡು ಅವರೆಲ್ಲ ಸೇರಿ ನನ್ನನ್ನು ಅಧ್ಯಕ್ಷನಾಗಿ ಚುನಾವಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ವಿಶೇಷ ಇತ್ತು ನೋಡಿ, ಈಗಿನವರಿಗೆ ಅನೇಕ ಸಲ ಹೇಳಿದ್ರೆ ಸ್ವಲ್ಪ ಹಾಸ್ಯ ಅನ್ಸ್ಬೋದು. ಆವಾಗ ಸೆಪ್ಟೆಂಬರ್ ಅನ್ನುವಂಥ ಒಂದು ಪದ್ಧತಿ ಇತ್ತು. ಸೆಪ್ಟೆಂಬರ್ ತಿಂಗಳು ಬಂತು ಅಂದರೆ ವಿದ್ಯಾರ್ಥಿ ಚಳವಳಿ ಏನಾದರೂ ನಡೆಯೋದು. ಆಗಿನ 70ರ ದಶಕದಲ್ಲಿ ಇದ್ದದ್ದು ಹಾಗೇನೆ. ಸೆಪ್ಟೆಂಬರ್ ಅಂತ ನಾವು ತುಂಬಾ ತಮಾಷೆಯಾಗಿ ಹೇಳ್ತಾ ಇದ್ವಿ. ಸೆಪ್ಟೆಂಬರ್ ತಿಂಗಳು ಬಂತು ಅಂದ್ರೆ ಒಂದು ಚಳುವಳಿ ಅನ್ನೋದು. ಹಾಗೆ ನಮಗೆ ಚಳುವಳಿಯ ಸಂದರ್ಭದಲ್ಲಿ ದೊರಕಿದ್ದು ಅಂದ್ರೆ ದಾವಣಗೆರೆಯಲ್ಲಿ ಹೋಟೆಲ್ ತಿಂಡಿಗಳು. ಹೋಟೆಲ್ ತಿಂಡಿಗಳ ಬೆಲೆ ತುಂಬಾ ಎಕ್ಸಾರ್ಬಿಟೆಂಟ್ ಆಗಿತ್ತು. ಹಾಗಾಗಿ ನಾವು ಆ ವಿಷಯವನ್ನು ಎತ್ಕೊಂಡು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ವು ಅಂದ್ರೆ ಎಷ್ಟು ಅಂದ್ರೆ ತುಂಬಾ ವಿಶೇಷದ್ದು ಅಂದ್ರೆ ಪ್ರಾಯ ಇಡೀ ಕರ್ನಾಟಕದಲ್ಲಿ ಯಾವ ವಿದ್ಯಾರ್ಥಿ ಚಳವಳಿಯಲ್ಲಿಯೂ ಆ ಯಶಸ್ಸು ಸಿಕ್ಕಿಲ್ಲ. ನಾವು ಚಳವಳಿ ಮಾಡಿದಾಗ ಒಂದು ದೊಡ್ಡ ಹೋರಾಟ ಆಯಿತು, ಗಲಾಟೆ ಆಯಿತು, ಎಲ್ಲ ಆಯಿತು. ಆಮೇಲೆ DC ಅವರು ಕರೆದ್ರು, ಮುನ್ಸಿಪಲ್ ಪ್ರೆಸಿಡೆಂಟ್ ಕರೆದ್ರು, SP ಅವರೆಲ್ಲ ಕರೆದು ಒಂದು ಶಾಂತಿ ಸಮಿತಿ ಆಯಿತು. ಶಾಂತಿ ಸಮಿತಿಯ ಸಭೆಯಲ್ಲಿ ನಾವು ಹೇಳಿದ್ವಿ ಇಷ್ಟು ಹೋಟೆಲ್ ರೇಟ್ ಇಟ್ಟದ್ದು ತಪ್ಪು ಅಂತೇಳಿ. ಹಾಗಿದ್ರೆ ಹೇಗೆ ನೀವು ಪ್ರೂವ್ ಮಾಡ್ತೀರಿ? ನಾವು ಹೇಳಿದ್ವಿ ಪ್ರೂವ್ ಮಾಡಿ ತೋರಿಸ್ತೀವಿ, ನೀವು ಎಷ್ಟು % ಲಾಭ ಪಡಿತಾ ಇದ್ದೀರಿ ಅಂತ. ಅದಕ್ಕೇನು ಮಾಡಿದ್ವಿ, SP ಅವರ ಅಧ್ಯಕ್ಷತೆಯಲ್ಲಿ ಆಮೇಲೆ DC ಅವರು ಇವರೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡಿದ್ವಿ. ಕಮಿಟಿ ಮಾಡಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದು. ಒಂದು ಮಸಾಲೆ ದೋಸೆಗೆ ಎಷ್ಟು ಖರ್ಚಾಗ್ತದೆ, ಇಡ್ಲಿಗೆ ಎಷ್ಟು ಖರ್ಚಾಗ್ತದೆ, ಅವರ ಎಷ್ಟು % ಎಸ್ಟಾಬ್ಲಿಷ್ಮೆಂಟ್ ಚಾರ್ಜ್ ಅದೆಲ್ಲ ಇಡ್ತಾರೆ. ಎಲ್ಲ ಇಟ್ಟು ನಾವು ಪ್ರೂವ್ ಮಾಡಿದ್ದು ತೋರಿಸಿದಾಗ ನಾವು ಒಂದು ಪ್ರಯೋಗ ಮಾಡಿದ್ವಿ. ಪ್ರಯೋಗ ಮಾಡಿ ಪ್ರಾಕ್ಟಿಕಲ್ ಆಗಿ ಮಾಡಿ ಎಲ್ರಿಗೂ ಬಡಿಸಿ ಎಲ್ಲ ಆದ್ಮೇಲೆ ನೋಡಿ ಇದನ್ನ ಇಷ್ಟು ಹಣಕ್ಕೆ ಇಟ್ಟಿದ್ದೀವಿ, ಇಷ್ಟು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ, ಹಾಗಾಗಿ ಕಡಿಮೆ ಮಾಡಬೇಕು ಅಂದಾಗ ಹೋಟೆಲ್ ಮಾಲೀಕರು ಎಲ್ಲರೂ ಒಪ್ಕೊಂಡು ಹೋಟೆಲ್ ಪದಾರ್ಥಗಳ ಬೆಲೆ ಕಡಿಮೆ ಮಾಡಿದ್ದಷ್ಟೇ ಅಲ್ಲ, ನಮ್ಮ ಮುನ್ಸಿಪಲ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕ್ಯಾಂಟೀನ್ ಶುರು ಆಯಿತು.
ಒಂದು ಕ್ಯಾಂಟೀನ್. ಆ ಕ್ಯಾಂಟೀನ್ ನಲ್ಲಿ ತುಂಬಾ ಕಡಿಮೆ, ಎಲ್ರಿಗೂ ಕಮ್ಮಿ ದರದಲ್ಲಿ ಕೊಡಕ್ಕೆ ಶುರು ಮಾಡಿದ್ವಿ. ಎಷ್ಟು ರಶ್ ಇರ್ತಾ ಇತ್ತು ಅಂದ್ರೆ ನಮಗೆ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗೋದು. ಆ ಒಂದು ಪರಿಸ್ಥಿತಿಯಲ್ಲಿ ಆ ಹೋರಾಟ ಆ ಕೆಲಸವನ್ನು ಮಾಡ್ತು. ಸೊ ಒಂದು ಚಳುವಳಿ ಇರಬಹುದು, ಒಂದು ಸಾಮಾಜಿಕ ಕಳಕಳಿ ಇರಬಹುದು, ಒಂದು ಸಂಘ ಸಂಸ್ಥೆಗಳನ್ನ ಬೆಳೆಸಬೇಕು, ಸಂಘಟನೆಯನ್ನ ಮಾಡಬೇಕು ಅಂದ್ರೆ ಅದಕ್ಕೊಂದು ಕಿಚ್ಚಿರಬೇಕು, ದ ಇನ್ನರ್ ಫೈರ್ ಅಥವಾ ಒಂದು ಪ್ಯಾಷನ್ ಅಂತ ಹೇಳ್ತೀವಿ. ಅದು ಮೊದಲು ಮೊಳಕೆ ಹೊಡೆದಿದ್ದು ಯಾವಾಗ? ನಾನು ಮೂಲತಃ ಕಲೆಯ ಕ್ಷೇತ್ರದಲ್ಲಿದ್ದರೂ ಕೂಡ ಸಮಾಜ ಜೀವಿ. ಯಾವಾಗ ನಾನು ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ ಎಲೆಕ್ಟ್ ಆದೆ, ನಾನು ಆ ರೀತಿ ಸಾಮಾಜಿಕವಾದ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೆ. ನಾನು ಕಲಾವಿದ ಒಬ್ಬನೇ ಅಲ್ಲ, ನಾನು ಬೇರೆ ಬೇರೆ ಸಮಾಜದ ಜೀವಿ ಆದದ್ರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ವಿದ್ಯಾರ್ಥಿ ಆಗಿದ್ದಾಗಿಂದ ನನಗೆ ಆ ಒಂದು ಕಿಚ್ಚಿತ್ತು. ಆ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಈ ರಾಜ್ಯದ ಪ್ರವಾಸ ಮಾಡ್ತಿದ್ದೆ. ಆಮೇಲೆ ಒಂದು ದೊಡ್ಡ ಸಮಸ್ಯೆ ಏನಾಯಿತು ಅಂದರೆ, ನಾನು ಯಾವಾಗ ಸ್ಟೇಟ್ ಸೆಕ್ರೆಟರಿ ಆದಾಗ ಅವಾಗ ಎಮರ್ಜೆನ್ಸಿ ಬಂದ್ಬಿಡ್ತು. 75 ಅಲ್ಲಿ ಎಮರ್ಜೆನ್ಸಿ ಬಂತು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ನಾವೆಲ್ಲ ಅಂಡರ್ಗ್ರೌಂಡ್ ಹೋಗ್ಬೇಕಾಯ್ತು, ಭೂಗತರಾದ್ವಿ. ಆ ಭೂಗತರಾಗಿದ್ದ ಸಂದರ್ಭದಲ್ಲೂ ಕೂಡ ನಮ್ಮ ಹುಡುಕಾಟ ನಡೆದಾಯ್ತು. ಆಮೇಲೆ ಬಹಳ ಕಷ್ಟಪಟ್ಟು ನನ್ನನ್ನು ಹಿಡಿದ್ರು ಪೊಲೀಸ್ನವರು. ಹಿಡಿಯೋದಕ್ಕೆ ಅದಕ್ಕೊಂದು ದೊಡ್ಡ ಕತೆ ಕೂಡ ಆಯಿತು. ಆ ರೀತಿ ಹಿಡಿದಾಗ ನಾವು ಮತ್ತೆ ಜೈಲಿಗೆ ಹೋಗಬೇಕಾಯ್ತು, ಜೈಲಿನಲ್ಲಿ ಇರಬೇಕಾಯ್ತು. ನಾನು 14 ತಿಂಗಳು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆಮನೆಯಲ್ಲಿದ್ದೆ. ದಾವಣಗೆರೆ ಸೆರೆಮನೆ, ಬಳ್ಳಾರಿ ಸೆರೆಮನೆ, ಬೆಂಗಳೂರು ಸೆರೆಮನೆ, ಈ 3 ಸೆರೆಮನೆಗಳಲ್ಲಿ ನಾನು 14 ತಿಂಗಳ ಕಾಲ ಆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಜೈಲಿನಲ್ಲಿದ್ದೆ. ಹಾಗೆ ಒಟ್ಟಿನಲ್ಲಿ ಸಾಮಾಜಿಕವಾಗಿ ನಾನು ಮುಂಚಿಂದ ತೊಡಗಿಸ್ಕೊಂಡಿದ್ದೆ. ಬಟ್ ಸರ್, ಆ ಸಂದರ್ಭಗಳಲ್ಲೂ ನೀವು ತುಂಬ ಪೂರಕವಾಗಿ ಬಳಸ್ಕೊಂಡಿದ್ದೀರಾ ಸಮಯನ. ಯಾಕಂದರೆ ಎಲ್ಲೂ ವ್ಯರ್ಥ ಮಾಡಿಲ್ಲ. ಒಂದು ಪುಸ್ತಕ ಓದೋದು, ಇನ್ನೊಂದು ಕಡೆ ನನಗೆ ತುಂಬ ಹೆಮ್ಮೆ ಅನಿಸೋದೇನೆಂದರೆ ಅಡ್ವಾಣಿಯವರು ನಿಮ್ಮಿಂದ ಚಿತ್ರ ಬರಹವನ್ನು ಕಲಿಯೋದಕ್ಕೆ ನಿಮ್ಮನ್ನು ಕರೆಸ್ಕೊಂಡ್ರು ಅಂತ ಹೇಳಿದ್ರು ಆ ಸೆರೆಮನೆ ಒಳಗಡೆ. ಅದರ ಅನುಭವಗಳನ್ನು ಹೇಳಿ ಸರ್. ನಾನು ಬಳ್ಳಾರಿಯಲ್ಲಿದ್ದಾಗ ಹೇಬಿಯಸ್ ಕಾರ್ಪಸ್ ಹಾಕಿದ್ವಿ. ಆ ಹೇಬಿಯಸ್ ಕಾರ್ಪಸ್ ತೀರ್ಮಾನಕ್ಕೋಸ್ಕರ ನಾನು ಬೆಂಗಳೂರು ಸೆರೆಮನೆಗೆ ನನ್ನನ್ನು ಶಿಫ್ಟ್ ಮಾಡಿದ್ರು. ಬೆಂಗಳೂರು ಸೆರೆಮನೆಗೆ ನಾನು ಶಿಫ್ಟ್ ಮಾಡಿದಾಗ ಅಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಅದೇ ಸೆರೆಮನೆಯಲ್ಲಿದ್ದರು. ಮಧು ದಂಡವತೆ ಇರ್ಬೋದು, SN ಮಿಶ್ರಾ ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವ್ರು ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿದ್ದರು. ಆ ಸಂದರ್ಭದಲ್ಲಿ ನಾನು ಕಲೆಯ ವಿದ್ಯಾರ್ಥಿ ಅಂತ ಹೋದಾಗ ಅಡ್ವಾನಿಯವರು ಪರಿಚಯ ಆದಾಗ ಅವ್ರು ನನಗೆ ಹೇಳಿದ್ರು, ನೀನು ನನಗೆ ಕಲೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು. ನನಗೆ ಶಾಕ್ ಆಗೋಯ್ತು. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ, ನಾನಿನ್ನೂ ಆಗ ಕಲಾಕ್ಷೇತ್ರದ ವಿದ್ಯಾರ್ಥಿ, ನಾನು ಕಲೆ ಹೇಳ್ಕೊಡ್ಬೇಕಂದ್ರೆ ನನಗೆ ಹೇಗಾಗತ್ತೆ? ಇಲ್ಲ ಆಪ್ ಸಿಕಾನಾ ಹೈ ಅಂತ ಹೇಳಿದ್ರು. ಒತ್ತಾಯ ಮಾಡಿದ್ರು. ಒತ್ತಾಯ ಮಾಡಿದ್ಮೇಲೆ ಪ್ರತಿನಿತ್ಯ 1 ಗಂಟೆ 10:30 ಇಂದ 11:30 ಗಂಟೆ ಬೆಳಿಗ್ಗೆ ಅವರ ಸೆಲ್ಗೆ ಹೋಗ್ಬಿಟ್ಟು ನಾನು ಚಿತ್ರ ಹೇಳ್ಕೊಡ್ತಾ ಇದ್ದೆ. ಬರೀ ಚಿತ್ರ ಹೇಳ್ಕೊಟ್ಟಿದ್ದಷ್ಟೇ ಅಲ್ಲ ನೋಡಿ, ಅವರಿಗೆ ಎಷ್ಟು ಈ ಕಡೆಗೆ ಆಸಕ್ತಿ ಇತ್ತು ಅಂದ್ರೆ, ಒಂದು ಕಡೆ ಕನ್ನಡ ಬರವಣಿಗೆಯನ್ನು ಅವ್ರು ಕರೀತಾ ಇದ್ರು. ಕನ್ನಡ ಬರವಣಿಗೆಯನ್ನ ನಾನು ವಾಪಸ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋದಾಗ ನನಗೆ ಕನ್ನಡದಲ್ಲಿ ಒಂದು ಪತ್ರ ಬರೆದಿದ್ರು ಅವರು. ಲಾಲ್ ಕೃಷ್ಣ ಅದ್ವಾನಿ ಅವರು ಕನ್ನಡದಲ್ಲಿ ಬರೆದು ಒಂದು ಪತ್ರ ಬರೆದಿದ್ರು. ಅವಾಗೆಲ್ಲ ಪೋಸ್ಟ್ ಕಾರ್ಡ್. ಅದ್ರ ಜೊತೆಗೆ ಅವರು ಬೆಂಗಳೂರು ಸೆರೆಮನಿಯಲ್ಲಿ ಇದ್ದಾಗ್ಲೇನೆ ಅವ್ರ ಜೊತೆ ನಾನು ಶಟ್ಲ್ ಆಡ್ತಾ ಇದ್ದೆ, ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದೆ. ಸುಮಾರು ಒಂದು 10-12 ಬಾರಿ ಆಡಿರ್ಬೋದು. ಅಂದ್ರೆ ನಾವು ಸೆರೆಮನೆ ಒಳಗಡೆ ಇದ್ರೂ ಕೂಡ ಈ ರೀತಿ ಕ್ರಿಯಾತ್ಮಕವಾದಂತ ಕೆಲಸ ಮಾಡ್ತಾ ಇದ್ವಿ. ಸರ್, ಆಕ್ಚುಲಿ ವೆರಿ ಗ್ರೇಟ್ ಸರ್. ಏನಂದ್ರೆ ಮಾಧವಿ, ನಮಗೆ ಕನ್ನಡದವರಾಗಿ ಒಂದು ಹೆಮ್ಮೆ ಅನ್ಸೋದೇನಂದ್ರೆ, ಬೇರೆ ಅನ್ಯ ಭಾಷೆಗರು ಕನ್ನಡ ಮಾತನಾಡ್ತಾರೆ ಅಥವಾ ಕನ್ನಡ ಬರೀತಾರೆ ಅಂದ್ರೆ ಖುಷಿ. ಅದರಲ್ಲೂ ಅಂತ ಒಬ್ಬ ಮಹಾನ್ ಸಾಧ್ವಿಕ್ ಅಡ್ವಾಣಿಯವರು, ಸೊ ಅವರು ಕನ್ನಡ ಕಲಿತು ನಿಮಗೆ ಪತ್ರ ಬರೀತಾರೆ ಅನ್ನೋ ವಿಷಯ ನೋಡಿ ಇವತ್ತು ಗೊತ್ತಾಗಿದ್ದು ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ನಿಜವಾಗ್ಲೂ ಹೆಮ್ಮೆ. ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾವು ಕೇಳಬೇಕು ಅನ್ಸೋದೆ ಆದರೆ ಅದು ರಷ್ಯನ್ ಅಕಾಡೆಮಿ ಆಫ್ ಆರ್ಟ್ಸ್, ಅಲ್ಲಿನ ಒಂದು ಗೌರವ ಪ್ರಶಸ್ತಿ ಎಷ್ಟೊಂದು ಕೀರ್ತಿಪ್ರಾಯವಾಗಿರುವಂಥದ್ದು. ಅಂಥ ಒಂದು ಹಿರಿಮೆಯನ್ನ, ಗರಿಮೆಯನ್ನ ನಮ್ಮ ನಾಡು ನುಡಿಗೆ ನೀವು ತಂದುಕೊಟ್ಟಿದ್ದೀರಾ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ನಾನು ಕೇಂದ್ರ ಲಲಿತ್ ಕಲಾ ಅಕಾಡೆಮಿಯ ಆಡಳಿತಾಧಿಕಾರಿ ಮತ್ತು ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ ರಷ್ಯನ್ ಅಕಾಡೆಮಿದು 260ನೇ ವರ್ಷ ಇತ್ತು. 260ನೇ ವರ್ಷದ ದೊಡ್ಡ ಸೆಲೆಬ್ರೇಷನ್ ಇತ್ತು. ಆ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ಯುನೆಸ್ಕೋದವರು ಒಂದು ದೊಡ್ಡ ಕಾನ್ಫರೆನ್ಸ್ ಕೂಡ ಮಾಡಿದ್ರು, ಇಂಟರ್ನ್ಯಾಷನಲ್ ಲೆವೆಲ್. ಆ ಕಾನ್ಫರೆನ್ಸ್ನಲ್ಲಿ ಕೀನೋಟ್ ಅಡ್ರೆಸ್ ಕೊಡಬೇಕು ಅಂತ ನಾನು ಕರೆದ್ರು. ನನಗೆ ಎಷ್ಟು ಆಶ್ಚರ್ಯ ಆಗ್ಬಿಡ್ತು ಅಂದ್ರೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಅದು ರಷ್ಯಾದಲ್ಲಿ ಮಾಡಿದ್ದಾರೆ. ಕೀನೋಟ್ ಅಡ್ರೆಸ್ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನನ್ನ ಬಯೋಡೇಟಾ, ನನ್ನ ಸಾಧನೆ ಎಲ್ಲ ರಷ್ಯನ್ ಅಕಾಡೆಮಿಯವರು ತರಿಸ್ಕೊಂಡಿದ್ರು. ರಷ್ಯನ್ ಎಂಬಾಸಿ ಅವರು ಬಂದ್ಬಿಟ್ಟು ನನ್ನ ಹತ್ರ ಬಂದಿದ್ರು, ಎಂಬಾಸಿಡರ್ ಎಲ್ಲ ಬಂದ್ಬಿಟ್ಟು. ಆವಾಗ ನನಗೆ ಯಾಕೆ ಅಂತ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಅವರು ಪ್ರತಿ 2 ವರ್ಷಕ್ಕೆ ಒಂದ್ಸಲ ಒಬ್ಬರು ಹಾನರರಿ ಮೆಂಬರ್ಶಿಪ್ ಕೊಡ್ತಾರೆ ರಷ್ಯನ್ ಅಕಾಡೆಮಿಗೆ. ಆ ಹಾನರರಿ ಮೆಂಬರ್ಶಿಪ್ ಅನ್ನು ಅವ್ರು ಸುಮ್ಮನೆ ಕೊಡೋದಿಲ್ಲ, ಅವರ ಸಮಿತಿಯಲ್ಲಿ ಎಲೆಕ್ಟ್ ಮಾಡ್ತಾರೆ. ಹಾಗೆ ನಾನು ಅಲ್ಲಿ ಹೋಗೋದಕ್ಕಿಂತ ಮುಂಚೆನೆ ನನ್ನನ್ನು ಎಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ.
ಎಲೆಕ್ಟ್ ಮಾಡಿದ್ರು. ಅಲ್ಲಿ ಸುಮಾರು ಒಂದು ವಾರ ಇದ್ದೆ ನಾನು. ವಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ಕಡೆ ಪ್ರವಾಸಗಳೆಲ್ಲ ತೀರ್ಮಾನ ಆಗಿತ್ತು. ಆದರೆ ಒಂದು ದಿವಸ ಪ್ರವಾಸ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದಂಥ ದುಭಾಷಿ ಹೇಳಿದ್ಲು, ನಾಳೆ ನಾವು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು ಅಂತ. ಯಾಕೋ ಏನೋ ಒಂದು ಮೀಟಿಂಗ್ ಇರ್ಬೋದು, ಏನೋ ಅಂತ ಇರ್ಬೋದು, ನನಗೆ ಗೊತ್ತೇ ಇರಲಿಲ್ಲ. ಆಶ್ಚರ್ಯ ಅಂದರೆ ಅಲ್ಲಿ ನನ್ನ ಕಡೆ ಒಂದು ಕಡೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ ಅಂತ ಒಂದು ಸಭಾಂಗಣದ ಹೊರಗಡೆ ಕೂರಿಸಿದ್ರೆ ಆಮೇಲೆ ಬನ್ನಿ ಅಂತ ಬಾಗಲ್ ತೆಗಿತಾರೆ. ಬಾಗಲ್ ತೆಗೆದ್ರೆ ಇಡೀ ರಷ್ಯನ್ ಅಕಾಡೆಮಿಯ ಸದಸ್ಯರೆಲ್ಲ ನಿಂತ್ಕೊಂಡು ರಷ್ಯನ್ ಭಾಷೆಯಲ್ಲಿ ಏನೋ ಘೋಷಣೆ ಕೂಗ್ತಾ ಇದ್ರು. ಅದು ಹೆಂಗ್ ಅನ್ಸ್ತಾ ಇತ್ತು ಅಂದ್ರೆ ನಮ್ಮಲ್ಲಿ ಮಹಾರಾಜರು ಬಂದರೆ ಬಹುಪರಾಕ್ ಅಂತಾರಲ್ಲ, ಆ ರೀತಿ ಏನೋ ಹೇಳ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ದುಭಾಷಿ ಹೇಳಲು ನಿಮಗೆ ಒಂದು ಇದು ಅವಾರ್ಡ್ ಕೊಡ್ತಾರೆ. ಆಶ್ಚರ್ಯ ಆಗೋಯ್ತು ನನಗೆ. ಹೋದ್ರೆ ರಷ್ಯನ್ ಅಕಾಡೆಮಿಯ ಚೇರ್ಮನ್ ನನ್ನನ್ನು ಕರೆದು ಅಲ್ಲಿ ಈ ರಿಗೇಲಿಯಾ ಅಂತ ಹೇಳ್ತೀವಲ್ಲ ನಾವೆಲ್ಲ ಪೇಟ ಎಲ್ಲ ಹಾಕಿಬಿಟ್ಟು ಆಮೇಲೆ ಒಂದು ಪದಕ ಕೊಟ್ಟು ಆಮೇಲೆ ಸರ್ಟಿಫಿಕೇಟ್ ಕೊಟ್ಟು ಅವರ ಆ ಭಾಷೆಯಲ್ಲಿ ಭಾಷಣ ಮಾಡಿದ್ರು. ಏನು ಹೇಳಿದ್ರು ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ನಮ್ಮ ದುಭಾಷಿ ಕೆಲವು ಅದನ್ನು ಹೇಳ್ತಾ ಇದ್ರು, ನನಗೆ ನಾನು ಕೂಡ ಅಲ್ಲಿ ಹೇಳಿದೆ. ಅದು ಹೇಗೆ ಅಂದರೆ ಅವರು 260 ವರ್ಷಗಳ ಆ ರಷ್ಯನ್ ಅಕಾಡೆಮಿಯ ಇತಿಹಾಸದಲ್ಲಿ ಭಾರತದ ಕೇವಲ 3 ಜನ ಕೊಟ್ಟಿದ್ದಾರೆ. ಒಂದು ನಮ್ಮ ದೇಶದ ಶ್ರೇಷ್ಠ ಕಲಾವಿದರಾದಂಥ ಸತೀಶ್ ಗುಜ್ರಾಲ್, ಐಕೆ ಗುಜ್ರಾಲ್ ಪ್ರಧಾನಮಂತ್ರಿ ಇದ್ರಲ್ಲ, ಅವರ ಬ್ರದರ್ ಅವರು ಸತೀಶ್ ಗುಜ್ರಾಲ್ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ಅಂತ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ನಾನು 3ನೇವನು 260 ವರ್ಷಗಳ ಇತಿಹಾಸದಲ್ಲಿ 3ನೇವನು. ನನ್ನ ವಿಶೇಷ ಅಂದರೆ ಅವರಿಬ್ಬರಿಗೂ ದೆಹಲಿಯಲ್ಲೇ ಅವರ ಅಂಬಾಸಿಡರ್ ಬಂದು ಕೊಟ್ರೆ, ನನಗೆ ಮಾಸ್ಕೋಗೆ ಕರೆಸಿ ಅಷ್ಟು ದೊಡ್ಡ ಸಭೆಯಲ್ಲಿ ನಾನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಆ ಒಂದು ಸದಸ್ಯತ್ವದ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಅವರ 260ನೇ ವರ್ಷದ ಒಂದು ಸಮ್ಮೇಳನ ಆಯ್ತಲ್ಲ, ಸಮ್ಮೇಳನದಲ್ಲಿ ರಷ್ಯಾ ಬೇರೆ ಬೇರೆ ದೇಶದವರೆಲ್ಲ ಬಂದಿದ್ರು. ಆ ಸಭೆಯಲ್ಲಿ ನನಗೆ ಮಾತನಾಡಕ್ಕೆ ಕೊಟ್ಟರು. ಪ್ರಾಯ ಭಾರತದ ಏಕೈಕ ಪ್ರತಿನಿಧಿ ಈವರೆಗೆ ಅವರ ಒಂದು ದೊಡ್ಡ ದೊಡ್ಡ ಸ್ಕಾಲರ್ಗಳ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ಅವರ ವಾರ್ಷಿಕ ಸಮ್ಮೇಳನ ಇಲ್ಲಾದ್ರಲ್ಲೂ ಅವರ ಸದಸ್ಯರು ಮಾತ್ರ ಇರ್ತಾರೆ, ಹೊರಗಡೆ ಅವ್ರನ್ನ ಕರೆಯೋದಿಲ್ಲ. ನನ್ನನ್ನು ಹೊರಗಡೆ ಕರೆದ್ಬಿಟ್ಟು ಅಲ್ಲಿ ಕೂಡ ಭಾಷಣ ಮಾಡ್ತಾರೆ. ಅಂದರೆ ರಷ್ಯನ್ ಅಕಾಡೆಮಿ ನನಗೆ ಕೊಟ್ಟಂಥ ಗೌರವ ಇದೆಯಲ್ಲ, ಪ್ರಾಯ ಭಾರತಕ್ಕೆ ಸಂದ ಗೌರವ ಅನ್ನೋಷ್ಟರ ಮಟ್ಟಿಗೆ ನಮ್ಮನ್ನು ನಡೆಸ್ಕೊಂಡ್ರು. ಅದು ನನಗೆ ನಿಜಕ್ಕೂ ಸಂತಸ ತಂದಿದೆ. ಈಗ ಚೀಸು ಕೃಷ್ಣಶೆಟ್ಟಿ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಪೇಂಟಿಂಗ್ಸ್ನ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಜನರಲ್ಲ ಕೇಳಿದ ತಕ್ಷಣ ಅಂದರೆ ಏನೂ ಗೊತ್ತಿಲ್ಲದೆ ಇರೋರು ಈಗ ಯಾವುದೋ ಒಂದು ತುಂಬ ಸುಂದರವಾದಂಥ ಪ್ರಕೃತಿ ಹಿನ್ನೆಲೆ ಇರೋದು ಅಥವಾ ರವಿ ವರ್ಮಾ ಮಾಡ್ತಾ ಇದ್ದಂಥ ಒಂದು ಟ್ರೆಡಿಷನಲ್ ಪೇಂಟಿಂಗ್ಸ್ ಇರ್ಬೋದು, ಈ ಥರದ್ದೆಲ್ಲ ಅಂತಾರೆ. ಸೊ ನಿಮ್ಮಿಂದ ಯಾವ ರೀತಿಯ ಪೇಂಟಿಂಗ್ಸ್ನ ಜನಗಳು ನೋಡ್ತಾರೆ ಅಥವಾ ಇಷ್ಟಪಡ್ತಾರೆ ಸರ್? ಕಳೆದ ಸುಮಾರು 50 ವರ್ಷಗಳಿಂದ ನಾನು ಈ ಕ್ಷೇತ್ರದಲ್ಲಿದ್ದೇನೆ. ಯಾಕಂದರೆ 1972ರಲ್ಲಿ ನಾನು ದಾವಣಗೆರೆ ಕಲಾ ಕಾಲೇಜಿಗೆ ಕರೆಯಕ್ಕೆ ಹೋದಿದ್ದು. ಸುಮಾರು 50 ವರ್ಷಗಳ ಸಂಧಿ. ಈ 50 ವರ್ಷಗಳ ಸಂದರ್ಭದಲ್ಲಿ ನಾವು ಬಹುತೇಕ ಎಲ್ಲ ಪ್ರಕಾರದ ಕಲಾಕೃತಿಗಳನ್ನು ಮಾಡಿರ್ತೇವೆ. ಮುಂಚೆ ಮೊದಲಿಗೆ ಎಲ್ರಿಗೂ ಅನಿಸ್ತಾ ಇರ್ತದೆ ರವಿವರ್ಮನ್ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ, ನಮಗೂ ಹಂಗೆ ಅನಿಸಿದ್ದೆ, ಸೇರ್ಕೊಂಡಿರ್ತೀವಿ. ಕಲಾ ಕಾಲೇಜಿನ ಆರಂಭದ ಹಂತಗಳಲ್ಲಿ ಆ ಬಗೆಯ ನಾವು ರಿಯಲಿಸ್ಟಿಕ್ ಅಕಾಡೆಮಿಕ್ ಕೃತಿಗಳು ಅಂತ ಹೇಳ್ತೀವಿ, ಅದನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ. ಅದರ ನಂತರ ಕ್ರಮೇಣ ಮೇಲಕ್ಕೆ ಏರ್ತಾ ನಾವು ಸಾಮಾನ್ಯವಾಗಿ ಈ ಪೋರ್ಟ್ರೇಟ್ ಪೇಂಟಿಂಗ್, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಅಥವಾ ಕಾಂಪೋಸಿಷನ್ಸ್ ಅಂತ ಇವೆಲ್ಲ ಪ್ರಾಥಮಿಕ ಹಂತದಲ್ಲಿ ಎಲ್ಲ ಮಾಡ್ತೀವಿ. ಆ ನಂತರ ಮುಂದಕ್ಕೆ ಹೋಗ್ತಾ ಮಾಡರ್ನ್ ಅಂತ ಏನು ಕರಿತೀವಿ ಅದ್ರ ಕಡೆ ಹೋಗ್ತೀವಿ, ಅಬ್ಸ್ಟ್ರಾಕ್ಟ್ ಅಂತ ಏನು ಹೇಳ್ತೀವಿ ಅದ್ರ ಕಡೆ ಹೋಗ್ತೀವಿ. ಆ ಎಲ್ಲ ಪ್ರಕಾರಗಳನ್ನು ಮಾಡಿದ್ವಿ. ಇವತ್ತಿನ ಸಂದರ್ಭದಂತೂ ನಾವು ಸಮಕಾಲೀನ ಕಲಾ ಚಳುವಳಿಗಳಿದಾವಲ್ಲ, ಆ ಚಳುವಳಿಗಳಲ್ಲಿ ಇವತ್ತಿನ ಸಂದರ್ಭವನ್ನು ನಾವು ಪೋಸ್ಟ್ ಮಾಡರ್ನ್ ಸಂದರ್ಭ ಅಂತ ಹೇಳ್ತೇವೆ. ಈ ಪೋಸ್ಟ್ ಮಾಡರ್ನ್ ಸಂದರ್ಭದಲ್ಲೂ ಕೂಡ ಮಾಡರ್ನ್ ಪೋಸ್ಟ್ ಮಾಡರ್ನ್ಗೆ ಒಂದು ಸೇತುವೆ ಆಗುವಂತ ರೀತಿಯಲ್ಲಿ ನನ್ನ ಕಲಾಕೃತಿಗಳನ್ನ ರಚನೆ ಮಾಡ್ತಾ ಇದ್ದೀನಿ ನಾನು. ಓಕೆ ಅಂದ್ರೆ ಎರಡಕ್ಕೂ ಒಂದು ಸೇತುವಾಗಿ ಇರುವಂತದ್ದು. ಸೊ ಎಲ್ಲ ಕಂಪ್ಲೀಟ್ ಕಾಂಟ್ರಡಿಕ್ಷನ್ ಅಲ್ಲಿ ನಾವು ಎಲ್ಲವನ್ನೂ ನೋಡಬಹುದು. ಇದರಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಆಯಾಮಗಳ ಒಂದು ದರ್ಶನವನ್ನ ನಾವು ಇದು ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ, ಈ ಬಗೆಯ ಕಲಾಕೃತಿಗಳು ನೇರವಾಗಿ ನೋಡಿದ ತಕ್ಷಣ ಎಲ್ಲವನ್ನೂ ನೋಡುಗನಿಗೆ ಬಿಟ್ಟುಕೊಡೋದಿಲ್ಲ. ನೋಡುಗನ ಪಾತ್ರ ಕೂಡ ಅಲ್ಲಿ ಇರಬೇಕಾಗ್ತದೆ. ನಾವು ನೋಡುಗ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಅನುಭವಗಳನ್ನ ಅದ್ರ ಮೂಲಕ ಕಟ್ಟಿಕೊಳ್ಳಿ, ತನ್ನದೇ ಕಥೆಯನ್ನು ನಮ್ಮ ಕಲಾಕೃತಿಯ ಮೂಲಕ ಕಟ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ನಾವು ಅನೇಕ ಮೆಟಫರ್ಗಳನ್ನು ಬಳಸಿ ಈ ಬಗೆಯ ಕಲಾಕೃತಿಗಳನ್ನು ಮಾಡ್ತೇವೆ. ಈ ಕಲಾಕೃತಿಗಳು ಸಾಮಾನ್ಯರಿಗೆ ಅಷ್ಟು ಸುಲಭಕ್ಕೆ ದಕ್ಕೋದಿಲ್ಲ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ. ಸಾಮಾನ್ಯವಾಗಿ ಅಬ್ಸ್ಟ್ರಾಕ್ಟ್ ಆರ್ಟ್ ನ ನೋಡಿದಾಗ ನಮ್ಗೆ ಹಾಗನ್ಸುತ್ತೆ ಏನಿರಬಹುದು ಅಂತ, ಯಾಕಂದ್ರೆ ಕಲ್ಪನೆಗಳಿಗೆ ಬಣ್ಣ ತುಂಬೋದೇ ಒಬ್ಬ ಚಿತ್ರಕಾರನ ಒಂದು ಕೆಲಸ ಆಗಿರುತ್ತೆ. ಮಾಧವಿ ನಂಗನ್ಸುತ್ತೆ ಅಂದ್ರೆ ನಾವು ಅದ್ರ ಒಳಗಡೆ ಹೊಕ್ಕದಾಗ ಮಾತ್ರ ಏನು ಅಂತ ಅರ್ಥ ಆಗುತ್ತೆ, ಮತ್ತೆ ನಮ್ಮ ಭಾವನೆಗಳನ್ನ ಅದ್ರ ಜೊತೆಗೆ ಬೆರೆಸಿದಾಗ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ. ಖಂಡಿತ. ನೀವು ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರಿ, ಅಬ್ಸ್ಟ್ರಾಕ್ಟ್ ಕೃತಿಗಳ ಬಗ್ಗೆ ಅನೇಕರಿಗೆ ತಪ್ಪು ಕಲ್ಪನೆ ಇದೆ. ಅಬ್ಸ್ಟ್ರಾಕ್ಟ್ ಕೃತಿಗಳಲ್ಲೂ 2 ಬಗೆದಿದೆ. ಒಂದು
ಯಾವುದೋ ಒಂದು ಕಂಟೆಂಟನ್ನು ನಾವು ಅಬ್ಸ್ಟ್ರಾಕ್ಟ್ ರೂಪದಲ್ಲಿ ಹೇಳೋದು ಒಂದು, ಎರಡನೇದು ಅಂದರೆ ಮ್ಯೂಸಿಕ್ನ ಹಾಗೆ ಬಣ್ಣಗಳನ್ನು ಆಕೃತಿಗಳನ್ನು ಬಳಸ್ಕೊಳ್ಳೋದು. ಮ್ಯೂಸಿಕ್ನಲ್ಲಿ ಅನೇಕ ಈಗ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರುತ್ತೆ. ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ನಲ್ಲಿ ಅರ್ಥಕ್ಕೆ ನಾವು ಪ್ರಾಧಾನ್ಯ ಕೊಡಲ್ಲ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕಿವಿಗೆ ಹೇಗೆ ಕೇಳಿಸ್ತದೋ ಹಾಗೆ ಕಣ್ಣಿಗೆ ಆನಂದ ಕೊಡುವಂತ ಅಥವಾ ಕಣ್ಣಿಗೆ ಹಿತ ನೀಡುವಂತ ರೀತಿಯಲ್ಲಿ ಕಲಾಕೃತಿಗಳಲ್ಲಿ ನಾವು ಬಣ್ಣ, ಆಕಾರ, ಟೆಕ್ಸ್ಚರ್ಸ್ ಇದನ್ನು ಬಳಸ್ತೀವಿ ಅಷ್ಟೇ. ಅದನ್ನ ಅಷ್ಟೇ ಎಂಜಾಯ್ ಮಾಡಬೇಕು. ಹಾಗ್ಬಿಟ್ಟು ಅದರಲ್ಲಿ ಅರ್ಥ ಏನು ಅಂತ ಹುಡ್ಕಕ್ಕೆ ಹೋದ್ರೆ ಅನೇಕ ಸಂದರ್ಭದಲ್ಲಿ ನಾವು ತಪ್ಪು ದಾರಿಯಲ್ಲಿ ಹೋದ ಹಾಗೆ ಆಗುತ್ತೆ. ಆಕ್ಚುಲಿ ಸರ್, ನಮಗೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಸ್ಕ್ರೀನಲ್ಲಿ ನಿಮ್ಮದೇ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀವಿ ಸರ್. ಅಂದ್ರೆ ಏನ್ ಹೇಳುತ್ತೆ ಸರ್ ಅದು? ನಾನು ಅದೇ ಹೇಳಿದೆ, ಅದು ಇತ್ತೀಚೆಗೆ ಮಾಡಿದಂತ ಕೃತಿ. ಓಕೆ. ಆ ಕೃತಿಗಳಲ್ಲೂ ಕೂಡ ಒಂದು ರೀತಿ ಸಮಕಾಲೀನ ಮತ್ತು ಪೋಸ್ಟ್ ಮಾಡರ್ನಿಸಮ್ ಇದೆಯಲ್ಲ, ಅದಕ್ಕೆ ಬೆಳೆಸುವಂತ ರೀತಿಯಲ್ಲಿ ಕೃತಿಗಳಿರ್ತವೆ. ನಾವೇನ್ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಕಲಾವಿದರಲ್ಲಿ ಬೇರೆ ಬೇರೆ ತರದವರಿದ್ದಾರೆ. ಸಮಾಜಕ್ಕೆ ನಿಶ್ಚಿತವಾದಂತ ಒಂದು ಸಂದೇಶ ಕೊಡಬೇಕು ಅಂದ್ರೆ ಆ ಬಗೆಯ ಕಲಾಕೃತಿಗಳನ್ನು ಮಾಡ್ತಾರೆ. ಆದ್ರೆ ಈ ಬಗೆಯ ಕಲಾಕೃತಿಗಳಲ್ಲಿ ನಿಶ್ಚಿತವಾದಂತ ಒಂದು ಅರ್ಥ ಇರಲ್ಲ. ಅದಕ್ಕೇನೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕೃತಿಗಳಿಗೆ ನಾವು ಶೀರ್ಷಿಕೆ ರಹಿತ ಅಥವಾ ಅನ್ಟೈಟಲ್ಡ್ ಅಂತ ಕೊಡ್ತೀವಿ. ಅನ್ಟೈಟಲ್ಡ್ ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಟೈಟಲ್ ಕೊಟ್ಬಿಟ್ರೆ ನೋಡೋರು ಅದರ ಸುತ್ತುತ್ತಾರೆ. ಅದ್ರ ಬದಲಿಗೆ ಅವರದೇ ಕಥೆಯನ್ನ ನಮ್ಮ ಕೃತಿಗಳಲ್ಲಿ ಕಟ್ಕೊಳ್ಬೇಕು ಅಂತ ಆಸೆಯಿಂದ ನಾವು ಆ ರೀತಿ ಮಾಡ್ತೀವಿ. ಸಾಮಾನ್ಯವಾಗಿ ಗ್ಯಾಲರಿಗಳಲ್ಲಿ ನಾವು ಇದನ್ನ ನೋಡಿರ್ತೀವಿ. ಯಾಕೆ ಇದಕ್ಕೆ ಶೀರ್ಷಿಕೆನೇ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ನಮ್ಮ ಬದುಕಿನ ಎಕ್ಸ್ಪೀರಿಯನ್ಸಸ್ ನಾವು ಅದ್ರಲ್ಲಿ ಕಟ್ಕೊಳ್ಬಹುದಲ್ವಾ? ನಮ್ಮ ಉದ್ದೇಶ ಅದೇನೆ. ಈಗಿನ ಸಂದರ್ಭ ಏನ್ ಹೇಳುತ್ತೆ ಅಂದ್ರೆ, ಬಹಳ ಹಿಂದೆ ಕಲಾಕೃತಿಗಳ ರಚನೆ ಹೇಗಾಗ್ತಿತ್ತು ಅಂದ್ರೆ, ಕಲಾವಿದ ಏನನ್ನೋ ಹೇಳಕ್ ಹೊರಟಿದ್ದಾನೆ, ಅದನ್ನ ಕಲಾವಿದ ಚಿತ್ರಣ ಮಾಡ್ತಾನೆ, ನೋಡುವವರು ಕೂಡ ಅದನ್ನೇ ನೋಡಬೇಕು ಅಂತ ಒಂದು ಕಾಲ ಇತ್ತು. ಆದ್ರೆ ಈಗಿನ ಕಾಲ ಹಾಗಿಲ್ಲ. ಕಲಾವಿದನ ಭಾವನೆ ಒಂದಿರ್ತದೆ, ಅವನ ಕತೆ ಒಂದಿರ್ತದೆ, ನೋಡುವವರು ತಮ್ಮದೇ ದೃಷ್ಟಿಯಿಂದ ನೋಡಬೇಕು ಅನ್ನೋಂಥದ್ದನ್ನ ಇವತ್ತಿನ ಕಲಾಕೃತಿಗಳು ಹೇಳ್ಕೊಳ್ತಾವೆ. ಹಾಗಾಗಿ ನಿಮ್ಮದೇ ಅರ್ಥವನ್ನ, ನಿಮ್ಮದೇ ಕಥೆಯನ್ನ ನಾನು ಈ ಕಲಾಕೃತಿಯಲ್ಲಿ ಕೂಡ ಕಟ್ಕೊಳ್ಬೋದು. ನಮ್ಮ ದೃಷ್ಟಿಯಿಂದ ಏನು ಅಂದ್ರೆ, ನಮಗೆ ತುಂಬಾ ಮುಖ್ಯ ಆಗೋದು ಇಲ್ಲಿ ಆಕೃತಿ, ಟೆಕ್ಸ್ಚರ್, ಆಮೇಲೆ ಟೆಕ್ನಿಕ್ ಇದೆಯಲ್ಲ ಅದನ್ನು ಬಳಸ್ಕೊಂಡು ಆಕಾರಗಳ ಸಂಯೋಜನೆ ಇದೆಯಲ್ಲ, ಇದಕ್ಕೆ ನಾವು ಮುಖ್ಯ ಆದ್ಯತೆ ಕೊಡ್ತೀವಿ, ಪ್ರಾಮುಖ್ಯತೆ. ಕತೆ ಎರಡನೇದಾಗತ್ತೆ. ನಮಗೆ ಫಾರ್ಮ್ ಮುಖ್ಯ ಆಗ್ತದೆ, ಕಂಟೆಂಟ್ ಎರಡನೇದಾಗತ್ತೆ. ಸೊ ಅವರು ನೋಡೋರ ಪರಿಧಿಗೆ ಬಿಟ್ಟಿದ್ದು ಯಾವ ತರ ನೋಡ್ತಾರೆ ಅಂತ. ಸರ್ ಫೈನ್. ಈಗ ನಿಮ್ಮ ಪ್ರಕಾರ ಒಬ್ಬ ಕಲಾವಿದನಾಗಿ ರೂಪುಗೊಂಡ ಮೇಲೆ ಎಲ್ರಿಗೂ ಆಸೆ ಇದ್ದಿರುತ್ತೆ, ನಂದೊಂದು ಇಂಡಿವಿಜುವಲ್ ಆದಂತ ಎಕ್ಸಿಬಿಷನ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ದು ಯಾವಾಗ ಸರ್ ಆಗಿದ್ದು ಒಂದು ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಎಕ್ಸಿಬಿಷನ್ ಆಗಿದ್ದು ಪೇಂಟಿಂಗ್? ನಂದು ಆ ರೀತಿ ಅನೇಕ ಕಲಾಕೃತಿಗಳ ಪ್ರದರ್ಶನ ನಡೆದಿದೆ. ಸಮೂಹ ಪ್ರದರ್ಶನಗಳು ನಡೆದಿದ್ದಾವೆ, ಪಾಶ್ಚಾತ್ಯ ದೇಶಗಳಲ್ಲೂ ನಡೆದಿದ್ದಾವೆ. ಬೆಂಗಳೂರಿನಲ್ಲೂ ಕೂಡ ಒಂದು 10-12 ಬಾರಿ ನಾನು ಏಕ ವ್ಯಕ್ತಿ ಕಲಾ ಪ್ರದರ್ಶನ ಮಾಡಿದ್ದೇನೆ. ಹಾಗೆ ತುಂಬಾ ಮುಖ್ಯವಾದ ಒಂದು ಕಲಾ ಪ್ರದರ್ಶನದ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಕಳೆದ 2 ವರ್ಷದ ಹಿಂದೆ 2019ರಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನನ್ನ ಕಲಾಕೃತಿಗಳ ಪ್ರದರ್ಶನ ನಡೆಯಿತು. ಅದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಯಾಕಂದ್ರೆ ರಾಷ್ಟ್ರಪತಿ ಭವನದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯೋದು ಅಷ್ಟು ಸುಲಭದ ಮಾತಲ್ಲ. ಹೌದು ಸರ್. ಅಲ್ಲಿ ನನ್ನ ಕಲಾಕೃತಿಗಳು 85 ಕಲಾಕೃತಿಗಳ ಪ್ರದರ್ಶನ ಆಯ್ತು. ಅದೇ 85 ಕಲಾಕೃತಿಗಳ ಪ್ರದರ್ಶನ ದೆಹಲಿಯಲ್ಲಿ 4 ಕಡೆ ಮಾಡಿದೆ ನಾನು. ಹಾಗೆ ಇನ್ನು ಮುಂದೆ ಕೂಡ ನನ್ನ ಒಂದು ರೆಟ್ರಾಸ್ಪೆಕ್ಟಿವ್ ಅಥವಾ ಇಡೀ ಒಂದು ಜೀವನದ ಒಂದು ಕಲಾಕೃತಿಗಳ ರಚನೆಯ ಒಂದು ಪ್ರಯಾಣ ಇದೆಯಲ್ಲ, ಆ ಪ್ರಯಾಣದ ಎಲ್ಲ ತುಣುಕುಗಳನ್ನು ತೋರಿಸುವಂತ ಒಂದು ಕಲಾ ಪ್ರದರ್ಶನ ಆಗಬೇಕು ಅಂತ ಆಸೆ ಇದೆ. ಪ್ರಾಯ ಶೀಘ್ರದಲ್ಲಿನೇ ಚಿತ್ರಕಲಾ ಪರಿಷತ್ನಲ್ಲಿ ನಂದು ಆ ಒಂದು ದೊಡ್ಡ ಕಲಾ ಪ್ರದರ್ಶನದ ಆಯೋಜನೆ ಆಗಲಿದೆ ಅಂತ ಅನ್ಕೊಳ್ತೇನೆ. ಹಾಗೇನೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅವರು ಕೂಡ ಅಲ್ಲಿ ಕೂಡ ಒಂದು ಪ್ರಸ್ತಾವ ಇದೆ, ಒಂದು ಕಲಾ ಪ್ರದರ್ಶನ ಆಗಬೇಕು ಅಂತ. ಅದಾದರೆ ಆದಂತ ಸಂದರ್ಭದಲ್ಲಿ ನಂಗೆ ತುಂಬಾ ಸಂತೋಷ. ಇಲ್ಲ ಸರ್, ನಮಗೂ ಕೂಡ ಸಂತೋಷ ಆಗತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮಂಥವ್ರನ್ನ ಪಡೆದಿರೋದು ನಾವು, ಅದರ ಜೊತೆಗೆ ಅಂತಹ ಪ್ರದರ್ಶನ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಹಾರೈಕೆ, ನಮ್ಮ ಚಂದನ ವಾಹಿನಿಯ ಶುಭಾಶಯಗಳು ಸರ್. ಇದರ ಜೊತೆಗೆ ನಾವು ನೋಡ್ತಾ ಹೋದ್ರೆ ಜೀವನದಲ್ಲಿ ಕಲಿಕೆ ಅನ್ನೋದು ನಿರಂತರವಾಗಿ ಸಾಗ್ತಾ ಬರುತ್ತೆ. ಸೊ ಎವ್ರಿ ಡೇ ದೇರ್ ಇಸ್ ಸಮಥಿಂಗ್ ನ್ಯೂ ಸ್ಕೋಪ್ ಟು ಲರ್ನ್ ಅಂತ ಹೇಳ್ತೀವಿ. ಇಂಥ ಒಂದು ಸಮಯದಲ್ಲಿ ಶಿಬಿರಗಳನ್ನ ಆಯೋಜಿಸಿದಾಗ ಅನೇಕ ಕಡೆ ನೀವು ಹೋಗಿರ್ತೀರಾ, ಸಾಕಷ್ಟು ಕಡೆ ಕಲಾ ವಿಮರ್ಶಕರಾಗಿ ಹೋಗಿರ್ತೀರಾ, ಸಾಕಷ್ಟು ಕಡೆ ತರಬೇತುದಾರರಾಗಿ ಹೋಗಿರ್ತೀರಾ. ಶಿಬಿರಗಳಲ್ಲಿ ಹೋದಾಗ ನೀವು ಮೊದಲು ಏನು ಕಾಣ್ತೀರಾ, ಅದರ ಮೊದಲ ಒಂದು ಮುಖ್ಯ ಅನುಭವಗಳು ಏನು? ಶಿಬಿರದ ಅನುಭವಕ್ಕಿಂತ ಮುಂಚೆ ಹೇಳೋದಾದ್ರೆ, ನೀವು ಬಹಳ ಒಳ್ಳೆ ಮಾತು ಹೇಳಿದ್ರಿ. ಕಲೆಗೆ ನಿರಂತರತೆ ಇರ್ತದೆ. ಇಡೀ ಜೀವನ ಪೂರ್ತಿ ನಾವು ಕಲಾ ವಿದ್ಯಾರ್ಥಿಗಳಾಗಿರ್ತೇವೆ. ನಾನು ಪರ್ಫೆಕ್ಟ್, ನಂದು ಮುಗೀತು ಅಂತ ಇಲ್ಲ. ಈಗ ವೈದ್ಯಕೀಯದಲ್ಲಿ, ಮ್ಯಾಥಮೆಟಿಕ್ಸ್ನಲ್ಲಿ ಆ ರೀತಿ ಒಂದು ಪರ್ಫೆಕ್ಷನ್ಗೆ ತುಂಬ ಆರಂಭಿಕ ಹಂತದಲ್ಲೇ ತಲುಪಿಡ್ಬೋದು. ಆದರೆ ಕಲೆಯಲ್ಲಿ ಹಾಗಿಲ್ಲ. ನಾವು ಜೀವನ ಪೂರ್ತಿ ಕಲಿತಾ ಇರ್ತೀವಿ. ಇವತ್ತು ಕಲಿತೀವಿ, ನಾಳೆ ಮಾಡೋದ್ರಲ್ಲೂ ಕಲಿತೀವಿ, ಹಾಗೆ ಕಲಿತಾ ಇರ್ತೀವಿ. ಈಗ ಶಿಬಿರಗಳಿಗೆ ಹೋದಾಗ, ಶಿಬಿರಗಳಲ್ಲಿ ಏನಾಗುತ್ತೆ ಅಂದರೆ, ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಎಲ್ಲರ ಮುಂದೆ ಮಾಡ್ತಾರೆ. ಸಾಮಾನ್ಯವಾಗಿ ಸ್ಟುಡಿಯೋದಲ್ಲಿ ಮಾಡುವಾಗ ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ. ಅವ್ರು ಎಲ್ಲರ ಮುಂದೆ ಮಾಡ್ತಾರೆ. ಎರಡನೇದು, ಬೇರೆ ಬೇರೆಯವರ ಕಲಾಕೃತಿಗಳಲ್ಲಿ ನಡೀತಾ ಇರೋದ್ರಿಂದ
ಅನೇಕ ಬಗೆಯ ಪ್ರಯೋಗಗಳು ನಮ್ಗಲ್ಲಿ ಕಂಡು ಬರ್ತವೆ. ಅವರ ತಂತ್ರಗಳು, ಸಾಮಾನ್ಯ ಕಲಾಕೃತಿ ರಚನೆ ಪೂರ್ಣಗೊಂಡಾಗ ಅದು ನೋಡೋದೇ ಬೇರೆ, ಪ್ರಕ್ರಿಯೆ ನೋಡೋದೇ ಬೇರೆ. ಆ ಪ್ರಕ್ರಿಯೆ ಅಲ್ಲಿ ಗೊತ್ತಾಗ್ತದೆ ಯಾವ್ಯಾವ ತಂತ್ರಗಳನ್ನು ಬಳಸ್ತಾರೆ. ಹಾಗಾಗಿ ಈ ಬಗೆಯ ಕಲಾ ಶಿಬಿರಗಳಲ್ಲಿ ಕಲಾವಿದರಷ್ಟೇ ಅಲ್ಲ, ನೋಡುಗರು ಕಲಿತಾರೆ, ಕಲಾ ವಿದ್ಯಾರ್ಥಿಗಳು ಕಲಿತಾರೆ. ಸರ್, ಮತ್ತೆ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ಪ್ರಥಮಗಳನ್ನು ನಿರ್ಮಾಣ ಮಾಡಿದಿರಾ ಅನ್ನೋ ಥರ ಸಾಕಷ್ಟು ಕೆಲಸಗಳಿದೆ. ಒಂದೇನಂತ ಹೇಳಿದ್ರೆ ಲಲಿತ ಕಲಾ ಅಕಾಡೆಮಿ ರಾಜ್ಯದಲ್ಲೂ ಅಷ್ಟೇ ರಾಷ್ಟ್ರದಲ್ಲೂ ಕೂಡ ಕಾರ್ಯನಿರ್ವಹಿಸೋದಿದೆಯಲ್ಲ, ತುಂಬ ಕಡಿಮೆ ಜನ ಆ ಥರ ಎರಡೂ ಕಡೆ ಕೆಲಸ ಮಾಡಿರೋದು. ಅದರಲ್ಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಒಬ್ಬ ಆಡಳಿತಾಧಿಕಾರಿಯಾಗಿ ಸಾಮಾನ್ಯವಾಗಿ ನಾವು ಯಾವುದೇ ಅಕಾಡೆಮಿಗಳು ಅಥವಾ ನೋಡಿದರೆ ಆಡಳಿತಾಧಿಕಾರಿ ಅಂತ ಹೇಳಿದ್ರೆ IAS ಆಫೀಸರ್ಸ್ ಇರ್ತಾರೆ. ಬಟ್ ನಿಮಗಂತ ಮಾನ್ಯತೆ ಸಿಕ್ಕಿರೋದು ಐ ಥಿಂಕ್ ಯು ಆರ್ ದ ವೆರಿ ಫಸ್ಟ್ ಪರ್ಸನ್ ಅನ್ಸುತ್ತೆ ಸರ್. ಅದರ ಅನುಭವದ ಬಗ್ಗೆ ನೀವು ಸರಿಯಾಗಿ ಹೇಳಿದ್ರಿ. ಕೇಂದ್ರ ಲಲಿತ ಕಲಾ ಅಕಾಡೆಮಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ ಓವರ್ ಮಾಡಿದಾಗ ತುಂಬಾ ದೇಶದ ದೊಡ್ಡ IAS ಆಫೀಸರ್ಗಳು ಅದರ ಆಡಳಿತಾಧಿಕಾರಿ ಆಗಿದ್ರು. ಆಮೇಲೆ ಅವ್ರಿಗೆ ಯಾಕೆ ಅನಿಸ್ತೋ ಗೊತ್ತಿಲ್ಲ, ಕಲಾವಿದರನ್ನ ಈ ಆಡಳಿತಾಧಿಕಾರಿ ಸ್ಥಾನಕ್ಕೆ ತರಬೇಕು, ದೇಶದ ಒಂದು ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಚುಕ್ಕಾಣಿಯನ್ನು ಅವ್ರು ಹಿಡಿಬೇಕು ಅಂತ ಯಾಕೆ ಅನಿಸ್ತೋ ಗೊತ್ತಿಲ್ಲ. ನನ್ನನ್ನು ಕರೆದ್ರು. ಆ ದೊಡ್ಡ ದೊಡ್ಡ ಹಿರಿಯ IAS ಆಫೀಸರ್ಗಳು ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂಥ ಅನೇಕ ಕೆಲಸಗಳನ್ನು ನಾನು ಅಲ್ಲಿ ಮಾಡಿದೆ. ಪ್ರಾಯ ಇಡೀ ದೇಶದಲ್ಲಿ ಒಬ್ಬ ಕಲಾವಿದ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಆಡಳಿತಾಧಿಕಾರಿ ಆಗಿದ್ದದ್ದು ನಾನೇ ಪ್ರಥಮ ಅಂತ ನನಗನ್ನಿಸ್ತದೆ. ಆ ಪ್ರಥಮಗಳಲ್ಲಿ ನಾವು ನೋಡ್ತಾ ಸಾಗಿದ್ರೆ ಎಷ್ಟೊಂದು ಜನ ಕಲಿಕೆಯನ್ನ ಸ್ಫೂರ್ತಿಯಾಗಿ ಪಡೆದು ಕಲಿತಾರೆ, ನಿಮ್ಮ ಬಳಿ ವಿದ್ಯಾರ್ಥಿಯಾಗಿ ಬರ್ತಾರೆ. ನೀವು ಕೂಡ ಅವರ ಒಂದು ಕಲಿಕೆಯ ಪ್ರಕ್ರಿಯೆಯಲ್ಲಿ ನೀವು ಎಲ್ಲವನ್ನ ಗಮನಿಸ್ತೀರಾ, ತಂತ್ರಗಳು ಏನನ್ನ ಬಳಸ್ತಾರೆ, ನೀವಾಗಲೇ ಹೇಳ್ತಾ ಇದ್ರಿ. ಇವೆಲ್ಲ ಇರುವಾಗ ವಿದ್ಯಾರ್ಥಿಗಳೇ ನಿಮ್ಮ ಕುರಿತಾಗಿ, ನಿಮ್ಮ ಸಾಧನೆಯ ಕುರಿತಾಗಿ ಒಂದು PhD ಅನ್ನ ಮಾಡಬೇಕು ಅಂದಾಗ ಅದು ಎಂಥ ಒಂದು ಹೆಗ್ಗಳಿಕೆ, ಎಂಥ ಒಂದು ಗೌರವ. ನಿಮಗೆ ಅದರ ಒಂದು ಅನುಭವ ಹೇಗಾಗಿದೆ? ಸಾಮಾನ್ಯವಾಗಿ ಒಂದು ಕಲಾವಿದರು ಒಂದು ಸಾಧನೆ ಮಾಡಿದಾಗ PhD ಮಾಡೋದು, ಅವ್ರ ಕುರಿತು ಡೆಸರ್ಟೇಷನ್ ಮಾಡೋದು ಎಲ್ಲ ನಡೀತದೆ. ನನ್ನ ಕುರಿತು ಕೆಲವರು ಡೆಸರ್ಟೇಷನ್ಗಳು ಕೂಡ ಮಾಡಿದ್ದಾರೆ ಹಂಪಿ ಯೂನಿವರ್ಸಿಟಿಯಿಂದ. ಹಾಗೆ PhD ಸಂಶೋಧನೆಯನ್ನು ಕೂಡ ನನ್ನ ಕಲಾಕೃತಿಗಳು ಮತ್ತು ಜೀವನದ ಬಗ್ಗೆ ಮಾಡಿದ್ದಾರೆ ಹಂಪಿ ಯೂನಿವರ್ಸಿಟಿಯಿಂದ. ಅದು ನಮಗೆ ಒಂದು ರೀತಿ ಸಂತೋಷ ತರುವಂಥದ್ದು. ಯಾಕಂದರೆ ನಮ್ಮ ಬಗ್ಗೆ ಅಭ್ಯಾಸ ಮಾಡ್ತಾರೆ, ನಮ್ಮ ಪ್ರಕ್ರಿಯೆ ಇರ್ಬೋದು, ನಮ್ಮ ಸಾಧನೆ ಇರ್ಬೋದು, ಪ್ರಯೋಗಗಳಿರ್ಬೋದು, ಅದರ ಬಗ್ಗೆ ಒಂದು PhD ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ನಮಗೆ ಹೆಗ್ಗಳಿಕೆ. ನಮಗೆ ತೀಸು ಕೃಷ್ಣ ಶೆಟ್ಟಿ ಬಗ್ಗೆ ಇನ್ನೊಂದು ಹೆಗ್ಗಳಿಕೆ ವಿಷಯ ಅಂತ ಹೇಳಿದ್ರೆ, ಯಾವ ಗಾಡ್ ಫಾದರ್ ಇಲ್ಲದೆ ಇಡೀ ತಮ್ಮ ಬದುಕಿನ ಅಷ್ಟೂ ಹಾದಿಯನ್ನು ತುಂಬ ಕ್ಲಿಷ್ಟ ಆದರೂ ಕೂಡ ಇಷ್ಟಪಟ್ಟು ನಡೆಸ್ಕೊಂಡು ಬಂದು ಎಲ್ಲದರಲ್ಲೂ ಕೂಡ ಅಂದರೆ ಅಲ್ಟಿಮೇಟ್ ಅಚೀವ್ಮೆಂಟ್ ಅಂತ ಹೇಳ್ತಾರಲ್ಲ, ಹಾಗೆ ಸಾಧಿಸ್ಕೊಂಡು ಬಂದಿದ್ದೀರಲ್ಲ. ಅಂದರೆ ಇದೆಲ್ಲನೂ ನೋಡಿದಾಗ ಇವತ್ತೊಬ್ಬ ವಿದ್ಯಾರ್ಥಿ ನಿಮ್ಮನ್ನು ಅನುಸರಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಸರ್? ನೀವು ಒಂದು ಭಾಳ ಚೆನ್ನಾಗಿ ಗುರುತಿಸಿದ್ರಿ, ನನಗೆ ಗಾಡ್ ಫಾದರ್ ಇಲ್ಲ ಅಂತ. ಸಾಮಾನ್ಯವಾಗಿ ಗಾಡ್ ಫಾದರ್ಗಳಿತ್ಕೊಂಡು ಅನೇಕ ಹಂತಗಳನ್ನು, ಸಾಧನೆಗಳನ್ನು ಮಾಡೋದು, ಪದವಿಗಳನ್ನು ಪಡೆಯೋದು ಇರ್ತದೆ. ಆದರೆ ನನ್ನ ಜೀವನದಲ್ಲಿ ಆ ಬಗ್ಗೆ ಯಾವ ಗಾಡ್ ಫಾದರ್ ಇಲ್ಲದೆ ನನ್ನ ನಿರಂತರ ಪರಿಶ್ರಮದಿಂದಲೇ ನಾನು ಈ ಎಲ್ಲ ಹಂತಗಳನ್ನು ಮುಟ್ಟಿದ್ದೀನಿ ಅಂತ ಹೇಳೋದು ಒಂದು ಸಂತೋಷ. ಎರಡನೇದು, ನೀವು ಈ ರೀತಿ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ನನಗನ್ಸೋದು ಒಂದು ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ಆಮೇಲೆ ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು, ನಿರಂತರವಾಗಿ ಪರಿಶ್ರಮ ಇರಬೇಕು. ಪರಿಶ್ರಮ ಹೆಂಗಿರಬೇಕು ಅಂದರೆ ನಾವು ಸಾಧನೆಗಳ ಅಪೇಕ್ಷೆ ಇಲ್ದಂಗೆ ನಮ್ಗೆ ಅದು ಸಿಗುತ್ತೆ ಅನ್ನೋಕ್ಕಿಂತ ನಾವು ಕೆಲಸ ಮಾಡ್ತಾ ಹೋಗ್ಬೋದು. ಇದು ಹೇಳ್ತಾರಲ್ಲ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಆ ರೀತಿ ನಾನು ಬರೀ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದವನು. ನಾನು ಬೇರೆ ಎಲ್ಲ ಸಾಧಕರಿಗೂ ಹೇಳೋದು ಇದೇ ಮಾತನ್ನ, ನಿಮ್ ಕೆಲಸ ಮಾಡ್ಕೊಳ್ಳಿ, ಆ ಫಲಾಫಲ ಆಯಾ ಸಂದರ್ಭದಲ್ಲಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಧೋರಣೆ. ಕಲಿಕೆಯ ಈ ಒಂದು ಸುದೀರ್ಘ ಪಯಣದಲ್ಲಿ ನಿಮ್ಮ ಕಾಯಕಕ್ಕೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಸೊ ಇದೆಲ್ಲದರ ಕುರಿತಾಗಿ ನಿಮಗೆ ಏನು ಅನಿಸುತ್ತೆ, ಏನು ಒಂದು ಅನುಭವಗಳನ್ನು ನೀವಿಲ್ಲಿ ಹಂಚ್ಕೊಳ್ತೀರಾ? ಈ ಪ್ರಶಸ್ತಿಗಳು ಜೀವನದಲ್ಲಿ ಅನೇಕವು ನನಗೂ ಕೂಡ ಬಂದಿದ್ದಾವೆ. ಆದರೆ ಈ ಎಲ್ಲ ಪ್ರಶಸ್ತಿಗಳು ಬಂದ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿಗಳ ಕುರಿತು ಒಂದು ಕಡೆ ಹೆಮ್ಮೆ ಆದರೆ ಇನ್ನೊಂದು ಕಡೆ ಅವು ನಮ್ಮ ಜವಾಬ್ದಾರಿಯನ್ನು ನೆನಪಿಸ್ತವೆ. ಇಂಥ ಪ್ರಶಸ್ತಿ ಕೊಟ್ಟಿದ್ದೀವಿ ಅಂದರೆ ನಿನ್ನ ಕೆಲಸ, ಅನೇಕ ಜನ ಭಾವಿಸ್ತಾರೆ ಪ್ರಶಸ್ತಿ ಕೊಟ್ಟರೆ ಮುಗೀತು ನಮ್ಮ ಕೆಲಸ, ಅಲ್ಟಿಮೇಟ್ ಜೀವನದಲ್ಲಿ ಅಂತಿಮ ಹಂತದಲ್ಲಿ ಬರುತ್ತೆ. ಹಾಗಿಲ್ಲ. ಪ್ರಶಸ್ತಿಗಳು ನಮ್ಮನ್ನ ನೆನಪಿಸ್ತವೆ, ಎಚ್ಚರಿಸ್ತವೆ, ನೀವು ಕೆಲಸ ಮಾಡಿರೋ ಸಾಲದು, ಇನ್ನಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ಈ ಬಗೆಯ ಸಾಧನೆ, ಇದು ಒಂದು ಪ್ರಶಸ್ತಿಗಳು ನಮಗೆ ಒಂದು ರೀತಿ ದಾರಿದೀಪ ಅದ ರೀತಿ ಕೆಲಸ ಮಾಡ್ತೇವೆ ಅಂತ ನಾನಾದರೂ ಭಾವಿಸ್ತೇನೆ. ಓಕೆ ಸರ್, ಇನ್ನು ಕಲಾ ವಿಮರ್ಶೆ ಅಂತ ಬಂದಾಗ ತುಂಬ ಜನರ ಜೊತೆಗೆ ನಿಷ್ಠುರವೂ ಆಗಬೇಕಾಗತ್ತೆ, ತುಂಬ ಜನರಿಗೆ ನಿಮ್ಮ ಬರವಣಿಗೆಯಿಂದ ಪ್ರೀತಿನೂ ಆಗುತ್ತೆ. ಅಂದರೆ ಇದೊಂಥರ ತುಂಬ ಏನೋ ಕತ್ತಿ ಮೇಲೆ ನಡೆದಿರೋ ಥರ ವಿಮರ್ಶೆ ಮಾಡೋದು ಅಂತ ಹೇಳಿದ್ರೆ, ಅಂದರೆ ನಿಮಗೆ ಆ ಕಲಾ ವಿಮರ್ಶೆಯ ಬಗ್ಗೆ ನಿಮ್ಗೆ ಆಸಕ್ತಿ ಬಂದು ಬರೆದಂಥ ಸಂದರ್ಭದಲ್ಲಿ ಕೆಲವು ಇನ್ಸಿಡೆಂಟ್ಸ್ ನೆನಪಿಸ್ಕೊಳ್ತೀರಾ ಅಂತ ಹೇಳಿದ್ರೆ ಯಾವ್ದು ನೆನಪಿಸ್ಕೊಳ್ತೀವಿ? ವಿಮರ್ಶಕ ಆಗೋದು ಇದೆಯಲ್ಲ ಬಹಳ ಕಷ್ಟದ ಸಂಗತಿ. ಹೌದು. ವಿಮರ್ಶಕ ಒಂದು ಕಲಾಕೃತಿ ಅಥವಾ ಕಲಾವಿದನ ಒಂದು ಸಾಧನೆಯ ಸಂದರ್ಭದಲ್ಲಿ ಅವನ ಒಳಿತೇನಿದೆ, ಕೆಡುಕು ಎಲ್ಲವನ್ನ ನೋಡಬೇಕಾಗ್ತದೆ.
ಇದನ್ನ ವಿಮರ್ಶಕ ಆಗಿದವನು ಹೇಳಬೇಕಾದ್ರೆ ಬಹಳ ಗಟ್ಟಿತನ ಬೇಕು, ಹೌದು. ಬಹಳ ಧೈರ್ಯ ಬೇಕು, ಎದೆಗಾರಿಕೆ ಅಂತ ಹೇಳ್ತಾ ಅದು ಬೇಕು. ನಿಜ ಸರ್. ಬಹಳಷ್ಟು ಜನ ನಮ್ಮ ಸಂದರ್ಭದಲ್ಲಿ ವಿಮರ್ಶೆ ಕ್ಷೇತ್ರಕ್ಕೆ ಯಾಕೆ ಬರೋದಿಲ್ಲ ಅಂದ್ರೆ ಈ ಗಟ್ಟಿಗಾರಿಕೆ ಆಮೇಲೆ ನಿಷ್ಠುರತನ ಇದೆಯಲ್ಲ, ಹೌದು. ನಿಷ್ಠುರತನ ಬೇಕಾಗುವುದರಿಂದ ವಿಮರ್ಶೆ ಕ್ಷೇತ್ರಕ್ಕೆ ಬಹಳ ಜನ ಬರೋದಿಲ್ಲ. ಆದರೆ ನನಗೆ ಮುಂಚಿಂದ ಒಂದು ಆ ಬಗೆಯ ಕಮಿಟ್ಮೆಂಟ್ ಇದ್ದದ್ರಿಂದ ನನ್ನ ವಿಮರ್ಶೆಗಳನ್ನ ನಾನು ಆ ಕಲಾವಿದನಲ್ಲಿರುವಂತ ಒಳ್ಳೆಯ ಅಂಶಗಳನ್ನು ಹೇಳ್ತಾ ಇದ್ದೆ, ನಕಾರಾತ್ಮಕವಾದ ಅಂಶಗಳನ್ನು ಕೂಡ ಹೇಳ್ತಾ ಇದ್ದೆ. ಹೀಗಾಗಿ ನನ್ನ ವಿಮರ್ಶೆಗೆ ನನಗೆ ಬಹಳ ಒಳ್ಳೆಯ ಬೆಳವಣಿಗೆ ಅಥವಾ ಒಳ್ಳೆಯ ಸಾಧನ ಇತ್ತು. ಇದರ ನಡುವೆ ನೀವು ಒಂದೆರಡು ಘಟನೆಗಳನ್ನು ಕೂಡ ಕೇಳ್ತಾ ಹೌದು ಇದ್ದಾರೆ. ಸರ್. ಆ ಘಟನೆಗಳನ್ನು ಹೇಳೋದಾದ್ರೆ, ವಿಮರ್ಶಕ ಆದವನು ಅವನನ್ನ ಬಹಳ ಜನ ಹೊಗಳ್ತಾರೆ ಅಂದ್ರೆ ನೀನೆಲ್ಲೋ ತಪ್ಪಿದೀಯಾ, ಹೌದು. ತಪ್ಪಿದೀಯಾ. ಯಾಕಂದ್ರೆ ಎಲ್ರಿಗೂ ಶ್ಲಾಘನೆ ಮಾಡ್ತೀಯ, ಎಲ್ಲರೂ ನಿಮ್ಮ ಶ್ಲಾಘನೆ ಮಾಡ್ತಾರೆ, ಸಮ್ವೇರ್ ಯು ಹ್ಯಾವ್ ಗಾನ್ ರಾಂಗ್ ಅನ್ನುವಂಥ ಮೆಸೇಜ್ ಅನ್ನು ಕೊಡ್ತದೆ. ಹಾಗಾಗಿ ನಾನು ವಿಮರ್ಶಕ ಆದ ಕಾರಣದಿಂದಲೇ ಅನೇಕರ ನಿಷ್ಠುರತನವನ್ನ ಕಟ್ಕೊಂಡಿದ್ದೇನೆ. ವಿಮರ್ಶೆ ಬಗ್ಗೆ ಇನ್ನೊಂದು ಹೇಳೋದು ಅಂದ್ರೆ ಅದು ವಿಶೇಷ ಚಿತ್ರಕಲೆಯ ಕ್ಷೇತ್ರದಲ್ಲಿ ಅಂದ್ರೆ ಬಹಳ ಜನ ನಮ್ಮ ವಿಮರ್ಶೆಗಳನ್ನ ಓದಕ್ಕೆ ಹೋಗೋದಿಲ್ಲ. ಯಾರು ಓದ್ತಾರೆ ಅಂದ್ರೆ ನಾವು ಯಾರ ಬಗ್ಗೆ ಬರ್ದಿದೀವಿ ಅವ್ರು ಓದ್ತಾರೆ, ಇನ್ನೊಬ್ರು ಓದ್ತಾರೆ. ಅವ್ರು ಯಾರಂದ್ರೆ ಅವರಿಗೆ ಆಗದೆ ಇದ್ದವರು, ಅವರ ವಿರೋಧಗಳಿದಾರಲ್ಲ ಅವರು ಓದ್ತಾರೆ. ಈ ಬಗೆಯ ಒಂದು ವೈರುಧ್ಯಗಳನ್ನ ನಾನು ವಿಮರ್ಶಕ ಆದಾಗ ಕಂಡುಕೊಂಡೆ. ಆ ರೀತಿ ಅನೇಕರ ನಿಷ್ಠುರವನ್ನ, ಅನೇಕರ ಒಂದು ಹಗೆತನವನ್ನ ನಾನು ಕಟ್ಕೊಳ್ಳುವಂತ ಸಂದರ್ಭಗಳು ನಮ್ಮ ಕ್ಷೇತ್ರದಲ್ಲಿ ಬಂದಿದ್ದಾವೆ. ಅದನ್ನ ಆ ಬಗೆಯ ಎದೆಗಾರಿಕೆ ಇದ್ರೆ ಮಾತ್ರ ನಾನು ವಿಮರ್ಶಕ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಆ ರೀತಿನೇ ಕಾರ್ಯವನ್ನು ನಿರ್ವಹಿಸಿದ್ದೀನಿ ಅನ್ನುವಂಥ ಒಂದು ಸಂತೋಷ ನನಗಿದೆ. ಇನ್ನು ರಾಷ್ಟ್ರಪತಿ ಭವನದಲ್ಲಿ ನಡೆದಂಥ ಆ ಒಂದು ವಿಶೇಷ ಎಕ್ಸಿಬಿಷನ್, ಆ ಪ್ರದರ್ಶನದ ಕುರಿತಾಗಿ, ಯಾಕಂದ್ರೆ ನೀವೇ ಆಗ್ಲೇ ಹೇಳ್ತಿದ್ರಿ ಅದು ಒಂದು ಹೆಮ್ಮೆ, ಅದು ಮೊದಲನೇ ಬಾರಿಗೆ ಆದಂಥದ್ದು. ಸೊ ಆ ಒಂದು ಅನುಭವನ ಹಂಚ್ಕೊಳ್ಳಿ ನೀವು ನಮ್ಮೊಂದಿಗೆ. ರಾಷ್ಟ್ರಪತಿ ಭವನ್ ಕಡೆಯಿಂದ ನನಗೆ ಒಂದು ಕರೆ ಬಂತು, ನಿಮ್ಮ ಒಂದು ಕಲಾ ಪ್ರದರ್ಶನ. ನಾನು ದೆಹಲಿಯ ಯಾವುದೋ ಒಂದು ಸಭೆಗೆ ಹೋದಾಗ ನಿಮ್ಮನ್ನು ಬಂದು ನೋಡಬೇಕು ಅಂತ ಅಲ್ಲಿಯ ಕ್ಯೂರೇಟರ್ ಬಂದು ಹೇಳಿದ್ರು. ಯಾಕಿರ್ಬೋದು ಅಂತ ಗೊತ್ತಾಗಿಲ್ಲ. ಆಮೇಲೆ ನಾನು ಇದ್ದಂಥ ಗೆಸ್ಟ್ ಹೌಸಿಗೆ ಬಂದು ಮಾತಾಡಿಬಿಟ್ಟು ಹೀಗೆ ನಿಮ್ಮ ಈ ಪ್ರದರ್ಶನ ಮಾಡಬೇಕು ಅಂತಿದ್ದೀವಿ ಅಂತೆಲ್ಲ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ರಾಷ್ಟ್ರಪತಿ ಭವನದಲ್ಲಿ 85 ನನ್ನ ಕಲಾಕೃತಿಗಳು, ಇತ್ತೀಚೆಗೆ ಮಾಡಿದಂಥ ಕಲಾಕೃತಿಗಳ ಪ್ರದರ್ಶನ. ತುಂಬ ವಿಶೇಷ ಅಂದರೆ ಅಲ್ಲಿ ಸಾರ್ವಜನಿಕರಿಗೆ ಅಷ್ಟು ಪ್ರವೇಶ ಇರೋದಿಲ್ಲ. ಬೇರೆ ಬೇರೆ ದೇಶದ ದೊಡ್ಡ ದೊಡ್ಡ ರಾಯಭಾರಿಗಳು ಬರ್ತಾರೆ, ಬೇರೆ ಬೇರೆ ದೇಶದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ದೊಡ್ಡ ದೊಡ್ಡ ಮಂತ್ರಿಗಳು, ರಾಷ್ಟ್ರಪತಿಗಳನ್ನು ನೋಡಕ್ಕೆ ಬರ್ತಾರಲ್ಲ, ಅವರಿಗೋಸ್ಕರ ಇರುವಂಥ ಪ್ರದರ್ಶನ ಅದು. ಆ ಬಗೆಯ ಒಂದು ಹೆಮ್ಮೆ ಅಂದರೆ ಅನೇಕರು ಬಂದು ನನ್ನ ಕೃತಿಗಳನ್ನ ಮೆಚ್ಚಿಕೊಂಡಿರೋದಿದೆಯಲ್ಲ, ದೊಡ್ಡ ದೊಡ್ಡ ದೇಶದ ಪ್ರತಿನಿಧಿಗಳು, ಅದು ನನಗೆ ಹೆಮ್ಮೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಕೂಡ ಒಂದು ರೀತಿಯ ಒಂದು ಸಂತೋಷ. ಇದು ರಾಷ್ಟ್ರಪತಿ ಭವನದಲ್ಲಿ ನಡೆದಂತ ಕಲಾ ಪ್ರದರ್ಶನದ ಕ್ಯಾಟಲಾಗ್. ಇದರಲ್ಲಿ ನನ್ನ ಬಗ್ಗೆ ತುಂಬಾ ಬಹಳ ಒಳ್ಳೆಯ ಮಾತುಗಳನ್ನು ಬರೆದಿದ್ದಾರೆ. ಒಂದಷ್ಟು ಕಲಾಕೃತಿಗಳ ಚಿತ್ರಗಳು ಕೂಡ ಇದ್ದಾವೆ. ಹಾಗಾಗಿ ಈ ಕ್ಯಾಟಲಾಗ್ ಅಲ್ಲಿ ರಾಷ್ಟ್ರಪತಿ ಭವನದ ಒಂದು ಕಲಾ ಪ್ರದರ್ಶನಕ್ಕೋಸ್ಕರ ನಿರ್ಮಾಣ ಆಗಿರುವಂತ ಕ್ಯಾಟಲಾಗ್. ಮೋದಿಜಿ ನಿಮ್ಮ ಬಗ್ಗೆ ವಿಶ್ವಾಸವಿಟ್ಟು ನಿಮ್ಮ ಬಗ್ಗೆ ತಿಳ್ಕೊಂಡಿರೋದ್ರಿಂದ, ಯಾಕೆಂದರೆ ಅವರು ಯಾವತ್ತೂ ಅನಾವಶ್ಯಕವಾಗಿ ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾವಾಗ ಅನ್ಲೆಸ್ ಅವ್ರನ್ನ ತಿಳ್ಕೊಂಡ್ರೆ ಮಾತ್ರ ಅವ್ರನ್ನ ಸರಿಯಾದ ಜವಾಬ್ದಾರಿಯಲ್ಲಿ ಕೂರಿಸ್ತಾರೆ ಅಂತ ಮಾತುಗಳನ್ನು ನಾವು ಕೇಳ್ತಾನೆ ಬರ್ತಿದ್ದೀವಿ. ಹಾಗಾಗಿ ನಿಮ್ಮನ್ನು ಆ ಒಂದು ದೃಷ್ಟಿಯಿಂದ ಒಂದು ಅಧಿಕಾರದಲ್ಲಿ ಕೂರಿಸ್ತಾರೆ ಅಂದರೆ ಆ ವಿಷಯನ ಹೇಳಿ ಸರ್, ಮೋದಿಜಿಯ ಒಡನಾಟದ್ದು. ನಾನು ಕೇಂದ್ರ ಲಲಿತ ಕಲಾ ಅಕಾಡೆಮಿ, ನಾನು ಮುಂಚೆನೇ ಹೇಳಿದಾಗ ಎಲ್ಲವೂ ಅನಿರೀಕ್ಷಿತ. ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ನೇತೃತ್ವವನ್ನು ವಹಿಸ್ಕೊಳ್ತೇನೆ, ಅಲ್ಲಿ ಆಡಳಿತಾಧಿಕಾರಿ ಆಗ್ತೀನಿ, ಅಧ್ಯಕ್ಷ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಕರೆಸ್ಕೊಂಡ್ರು, ಆಮೇಲೆ ಅಧಿಕಾರ ಕೂಡ ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿದಾಗ ನಾನು ಸಾಮಾನ್ಯವಾಗಿ ಒಂದು ಕೃತಜ್ಞತೆಗೋಸ್ಕರ ನಾವು ನಮ್ಮ ಕಲ್ಚರಲ್ ಮಿನಿಸ್ಟರ್ನ ಹೋಗ್ಬಿಟ್ಟು ಒಂದು ಬೊಕ್ಕೆ ಕೊಟ್ಟು ಅವರಿಗೆ ಶುಭ ಹೇಳುವಂಥದ್ದು ಪದ್ಧತಿ. ಹಾಗೆ ಹೋದಾಗ ಅವರು ನನ್ನನ್ನು ಕಿವಿಯಲ್ಲಿ ಈ ಕಡೆ ಕರೆದು ಹೇಳಿದ್ರು, ನಿಮ್ಮನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಗೊತ್ತಾ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಹೇಳಿಬಿಟ್ಟು, ಮೋದಿಯವರು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಮೋದಿಜಿನ ಆಪ್ಕೋ ಏಕ್ ಮೆಸೇಜ್ ಬೇಜಾ ಹೈ. ಮೆಸೇಜ್ ಏನು ಅಂದರೆ, ಮೋದಿಯವರು ನಾನು ಕಳಿಸಿದ ಮೆಸೇಜ್ ಅಂದರೆ, ಶೆಟ್ಟಿಜಿ ಆಪ್ಕೆ ऊपर ಭರೋಸಾ ಹೈ, ಆಪ್ ಕರ್ಕೆ ದಿಖಾನಾ ಹೈ. ಇಷ್ಟೇ ಮೆಸೇಜ್. ಅದು ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನನಗೇ ಗೊತ್ತಿಲ್ಲದ ಹಾಗೆ ನಾನು ಎಲ್ಲೆಲ್ಲೋ ತಲುಪಿ ನನ್ನನ್ನು ಆಯ್ಕೆ ಮಾಡಿದಾರಲ್ಲ ಅನ್ನುವಂಥದ್ದು ನನಗೆ ಇವತ್ತಿಗೂ ಕೂಡ ಬಹಳ ಸಂತೋಷದ ಸಂಗತಿ. ಅದು ನಿಜವಾಗ್ಲೂ ಕಲೆ ಅನ್ನೋದು ಕಲಿತು ಪಡ್ಕೊಳ್ಬೇಕಾದಂತಹ ವಿದ್ಯೆನಾ ಅಥವಾ ಇರುವುದನ್ನ ಜಸ್ಟ್ ಪ್ರದರ್ಶನ ಮಾಡುವಂಥ ಒಂದು ವಿದ್ಯೆನಾ? ಅಲ್ಲ, ಅದರಲ್ಲಿ ಎರಡೂ ಇರ್ತದೆ. ಕಲಿತು ಮಾಡುವಂಥದ್ದು, ಆಮೇಲೆ ಕಲಿತ ಮೇಲೆ ಮಾಡುವಂಥದ್ದು. ಹೇಗೆ ಅಂದರೆ ಕಲೆಯ ಒಂದು ಶಕ್ತಿ ಅನ್ನೋದು ಅನೇಕರಲ್ಲಿ ಇರುತ್ತೆ. ಸಾಮಾನ್ಯವಾಗಿ ನಾವು ಹೇಳೋದಾದರೆ ಬಹುತೇಕ ಎಲ್ಲರಲ್ಲೂ ಕಲೆಯ ಶಕ್ತಿ ಇರ್ತದೆ. ಅದರ ಪ್ರತಿಭೆ ಬೆಳೆಸೋ ದೃಷ್ಟಿಯಿಂದ ಅವ್ರಿಗೆ ಒಂದಷ್ಟು ಕೆಲಸ ಮಾಡಬೇಕು, ಆವಾಗ ಅದು ಹೊರಗಡೆ ಬರುತ್ತೆ ಅಂತ. ಹಾಗೆ
ಪ್ರತಿಯೊಬ್ಬರೂ ಕೂಡ ಕಲಾವಿದರಾಗ್ಬೋದು. ಒಂದು ಕಾಲದಲ್ಲಿ ಹೇಳ್ತಾ ಇದ್ರಲ್ಲ, ಅದು ಬಾರ್ನ್ ಗಿಫ್ಟ್ ಅಂತ. ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಯಾಕಂದ್ರೆ ನಾನು ಹಾಗೆ ಬಂದವನಲ್ಲ. ಬಾರ್ನ್ ಗಿಫ್ಟ್ ಅನ್ನೋದಲ್ಲ, ನಾವು ಒಂದಷ್ಟು ಶ್ರಮ ಹಾಕಿದರೆ, ಪರಿಶ್ರಮ ಹಾಕಿದರೆ, ಆ ಕುರಿತ ಒಂದು ಸಂಸ್ಕಾರವನ್ನು ಪಡೆದುಕೊಂಡ್ರೆ ಕಲಾವಿದರಾಗ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗೆ ಕಲಾಕೃತಿ ರಚನೆ ಕೂಡ ಅಷ್ಟೇನೆ. ಮಾಡ್ತಾ ಮಾಡ್ತಾ ನಿಮಗೆ ಹೊಸತನವನ್ನು ಕಂಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಎಲ್ಲರೂ ಮಾಡಿದ್ದೇ ಅಲ್ಲ. ನಿಮ್ಗೆ ಯಾವಾಗ ಒಂದು ಮಾನ್ಯತೆ ಬರುತ್ತೆ ಅಂದ್ರೆ ಉಳಿದವರಿಂದ ಭಿನ್ನವಾಗಿ ಮಾಡಿದಾಗ, ಆ ಭಿನ್ನತೆನೇ ನಿಮ್ಮನ್ನು ಒಬ್ಬ ಭಿನ್ನ ವ್ಯಕ್ತಿತ್ವ ಮಾಡಿಬಿಟ್ಟು ನಿಮ್ಮನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡ್ತದೆ. ಆ ರೀತಿ ಒಬ್ಬ ಭಿನ್ನತೆಯ ದೃಷ್ಟಿಯಿಂದ ಈಗ ಎಲ್ಲರೂ ಮಾಡ್ತಾ ಇರೋದು ಬಿಟ್ಟು ಹೊಸ ದೃಷ್ಟಿಯಿಂದ ನಡೆದ್ರೆ ಬಹುತೇಕ ಎಲ್ಲರೂ ಕಲೆಯ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡ್ಬೋದು, ಹೆಸರು ಮಾಡ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಒಂದು ಕಲೆಯನ್ನು ಪ್ರದರ್ಶನ ಮಾಡಬೇಕಂದ್ರೆ ಏನೆಲ್ಲ ಒಂದು ಏರಿಳಿತಗಳನ್ನ ಒಬ್ಬ ವ್ಯಕ್ತಿ, ಒಬ್ಬ ಚಿತ್ರಕಾರ ಅನುಭವಿಸಬೇಕಾಗತ್ತೆ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಕಲಾಕೃತಿ ರಚನೆ ಒಂದು ಕಡೆ ನಡೀತದೆ. ಆ ಕಲಾಕೃತಿ ರಚನೆಯ ನಂತರದ ಪ್ರಕ್ರಿಯೆ ಇದೆಯಲ್ಲ, ಒಂದು ಕಲಾ ಪ್ರದರ್ಶನ ಮಾಡುವಂಥದ್ದು ನಮ್ಮ ದೇಶದ ಸಂದರ್ಭದಲ್ಲಿ ಬಹಳ ಸ್ವಲ್ಪ ಕಷ್ಟದ ಸ್ಥಿತಿನೇ ಇದೆ. ನಾವು ಅನೇಕ ದೇಶಗಳಿಗೆ ಹೋಲಿಸಿದರೆ, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆ ದೇಶಗಳ ಕಲ್ಚರಲ್ ಬಜೆಟ್ ಇದೆಯಲ್ಲ ತುಂಬಾ ದೊಡ್ಡದಾಗಿದೆ ನಮ್ಮ ದೇಶಕ್ಕೆ ಹೋಲಿಸಿದರೆ. ನಾವು ಸಂಸ್ಕೃತಿ ಬಗ್ಗೆ ತುಂಬಾ ಮಾತಾಡಿದ್ರು ಕೂಡ ಈವರೆಗೆ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಸಂಸ್ಕೃತಿಗೆ ಯಾವ ಒಂದು ಆದ್ಯತೆಯನ್ನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅನ್ನೋಂಥದ್ದು ನನಗೆ. ಆ ರೀತಿಯ ಬಜೆಟ್ ಇದ್ದರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ಬೋದು. ಇವತ್ತು ಒಂದು ಕಲಾ ಪ್ರದರ್ಶನ ಮಾಡಬೇಕಂದ್ರೆ, ಉದಾಹರಣೆಗೆ ನಾನು ದೆಹಲಿಯಲ್ಲೂ ಎಲ್ಲ ಅಂದರೆ ಅದರ ಫ್ರೇಮಿಂಗು, ಮೌಂಟಿಂಗು, ಆಮೇಲೆ ಟ್ರಾನ್ಸ್ಪೋರ್ಟೇಷನು, ಆಮೇಲೆ ಅದಕ್ಕೆ ಬೇಕಾದ ಇನ್ಶೂರೆನ್ಸ್ ಮಾಡುವಂಥದ್ದು. ಯಾಕಂದರೆ ಕಲಾಕೃತಿಗಳನ್ನ ಸುಮ್ಮನೆ ತಗೊಂಡು ಹೋಗಲ್ಲ. ಈ ಎಲ್ಲವೂ ಬಹಳ ಖರ್ಚಾಗುವಂಥ ಬಾಬತ್ತು. ಹಾಗಾಗಿ ನಾವು ಹೇಳೋಂಥದ್ದು ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಅದಕ್ಕೆ ಸೇರುವಂಥ ಅಕಾಡೆಮಿಗಳಿರ್ಬೋದು, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಅಕಾಡೆಮಿಗಳಿರ್ಬೋದು, ಇವುಗಳು ಕಲಾವಿದರನ್ನು ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಿಂದ ಕಲಾ ಪ್ರದರ್ಶನದ ವ್ಯವಸ್ಥೆಗೆ ಹಣ ಸಹಾಯ ಮಾಡಬೇಕು, ಜೊತೆಗೆ ಪ್ರದರ್ಶನದ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಒಂದು ವಿನಂತಿ. ಹೌದು, ಎಲ್ರಿಗೂ ಇರೋದು 24 ಗಂಟೆನೆ. ಬಟ್ ಹೇಗಿದೆಲ್ಲ ಸಾಧ್ಯ? ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ತೀರಂತ? ಯಾಕಂದರೆ ಇಷ್ಟೆಲ್ಲ ಮಾಡಿಕೊಂಡು ನೀವು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆಯೋದ್ರ ಜೊತೆಗೆ ಬರವಣಿಗೆ ಕಡೆ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಅಂದರೆ ಕಲೆ ಬಗ್ಗೆ ಆಸಕ್ತಿ ಇರೋರಿಗೆ ಪೂರಕವಾಗಿ ಅದು ಹೆಲ್ಪ್ ಆಗಬೇಕು ಅಂತ ಹೇಳಿ ಬರವಣಿಗೆ ಯಾವ ಸಂದರ್ಭದಲ್ಲಿ ಶುರುವಾಯಿತು ಸರ್? ನಾನು ಬರವಣಿಗೆ ಬಗ್ಗೆ ಆಗಲೇ ಹೇಳಿದೆ. ಆದರೆ ಒಂದು ಮಾತು ಹೇಳಬೇಕು ಅಂದರೆ, ನನ್ನ ಜೀವನದಲ್ಲಿ ನಾನು ಯಾವಾಗ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಅಥವಾ ಕಲೆಯ ಕ್ಷೇತ್ರಕ್ಕೆ ಬಂದೋ ಆವತ್ತಿಂದ ಇವತ್ತಿನವರೆಗೆ ಸಮಯವನ್ನ ವ್ಯರ್ಥ ಮಾಡದ ಉದಾಹರಣೆ ಇಲ್ಲ. ನಾನು ಸಮಯವನ್ನ ಬಹಳ ಚೆನ್ನಾಗಿ, ಅನೇಕ ಜನ ಹೇಳ್ತಾರೆ ನಮ್ಗೆ ಏನಾದ್ರು ಮಾಡ್ಬೇಕಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ನೋಡಿ ಒಂದು ಕಡೆ ಸಾರ್ವಜನಿಕ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ, BEML ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಕಲಾಕೃತಿ ರಚನೆ ಮಾಡ್ತಾ ಇದ್ದೆ. ಕಲಾಕೃತಿ ರಚನೆ ಮಾಡೋದ್ರ ಜೊತೆಗೆ ಕಲಾ ವಿಮರ್ಶೆಯನ್ನ ಮಾಡ್ತಾ ಇದ್ದೆ, ಕಲಾ ಪ್ರದರ್ಶನಗಳು ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಕಲಾ ಸಂಘಟನೆಯನ್ನು ಮಾಡ್ತಾ ಇದ್ದೆ. ಕಲಾ ಮೇಳಗಳಿರ್ಬೋದು, ಕಲಾಯಾತ್ರೆಗಳಿರ್ಬೋದು, ಇಂಥ ಸಾಧನೆಗಳಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಇದರ ಜೊತೆಗೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಲೆಯ ಕುರಿತು ಉಪನ್ಯಾಸಗಳನ್ನ ಮಾಡ್ತಾ ಇದ್ದೆ. ಒಟ್ಟಿನಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಅನೇಕರಿಗೆ ನಾನು ಬೆಮೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನಂಬೋದೇ ಇಲ್ಲ. ಒಬ್ಬ ಫ್ರೀಲಾನ್ಸರ್ ಕೂಡ ಇಷ್ಟು ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ರು. ಅಂದ್ರೆ 24 ಗಂಟೆ ಕಲೆ 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 ಅನ್ನುವಂತ ಯೋಚನೆ ಇದ್ದದರಿಂದ ಈ ಎಲ್ಲ ಸಾಧ್ಯ ನನಗೆ ಆಯ್ತು, ಸಾಧ್ಯತೆ. ಆಮೇಲೆ ಬರವಣಿಗೆನೂ ಅಷ್ಟೇ. ಬರವಣಿಗೆ ಮಾಡೋದು ಕೂಡ ಸುಲಭ ಇಲ್ಲ. ಒಬ್ಬ ವಿಮರ್ಶಕ ಆಗ್ಬೇಕಾದ್ರೆ ಕಲಾವಿದನಿಗೆ ಅವನ್ ತನ್ನ ಕೃತಿಯ ರಚನೆ ಅಷ್ಟೇ ಮುಖ್ಯ. ಆದ್ರೆ ವಿಮರ್ಶಕ ಇಡೀ ದೇಶದ ತನ್ನ ನೆರೆಹೊರೆಯದಷ್ಟೇ ಅಲ್ಲ, ಪಾಶ್ಚಾತ್ಯ ದೇಶಗಳ ಕಲಾಕೃತಿಗಳ ಅಧ್ಯಯನ ಮಾಡಬೇಕು. ಪಾಶ್ಚಾತ್ಯರ ಕೃತಿಗಳು ಹೇಗಿದ್ದಾವೆ, ನಮಗೆ ಬೇರೆ ಬೇರೆ ದೇಶಗಳು, ಈಗಂತೂ ಗೂಗಲ್ ಇದೆ. ನಮ್ಮ ಕಾಲದಲ್ಲಿ ಗೂಗಲ್ ಇರ್ಲಿಲ್ಲ. ಲೈಬ್ರರಿಗಳಿಗೆ ಹೋಗಿ ಪುಸ್ತಕಗಳನ್ನು ಹುಡುಕಿ ನೋಡ್ತಾ ಇದ್ವಿ. ಅಂದ್ರೆ ಅಷ್ಟು ಸಾಧನೆ ಮಾಡ್ಬೇಕು. ಈಗ ಯಾರ್ದಾರು ಒಬ್ಬ ಕಲಾಕೃತಿಯ ವಿಮರ್ಶೆ ಮಾಡ್ಬೇಕಂದ್ರೆ ಅವನು ಎಲ್ಲಿಂದ ಎರವಲು ಪಡೆದಿರ್ಬೋದು, ಅಥವಾ ಎಲ್ಲಿಂದ ಇಮೇಜ್ಗಳನ್ನು ತಗೊಂಡಿರ್ಬೋದು, ಎಲ್ಲ ಗೊತ್ತಿರಬೇಕಾಗ್ತದೆ. ಹಾಗಾಗಿ ತುಂಬಾ ದೊಡ್ಡ ಓದಬೇಕಾಗ್ತದೆ. ಆ ಓದುಗಳನ್ನ ನಾನು ಲೈಬ್ರರಿಗಳಲ್ಲಿ ಹೋಗೋದಷ್ಟೇ ಅಲ್ಲ, ಅನೇಕ ಪುಸ್ತಕಗಳನ್ನ ಖರೀದಿ ಮಾಡೋದ್ರ ಮೂಲಕ ನಾನು ಅದನ್ನ ಕಂಡುಕೊಳ್ತಿದ್ದೆ. ಒಟ್ಟಿನಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಒಂದು ವಿಮರ್ಶಾ ಕ್ಷೇತ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೆ. ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಅವರ ಒಂದು ಕಲಾಕೃತಿಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ, ಬರೀ ಪ್ರದರ್ಶನ ಅಷ್ಟೇ ಅಲ್ಲ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೊಳ್ಳಿ. ಅನೇಕ ಬೇರೆ ಬೇರೆ ದೇಶಗಳಲ್ಲಿ ನನ್ನ ಕಲಾಕೃತಿಗಳ ಪ್ರದರ್ಶನ ನಡೆದಿದೆ. ಕೆಲವು ಕಡೆ ಆ ಗ್ಯಾಲರಿಯವರು ಈ ಕಲಾಕೃತಿಗಳನ್ನ ನಮ್ಮ ಸಂಗ್ರಹದಲ್ಲಿ ಇಟ್ಕೊಳ್ತೀವಿ ಅಂತ ನಮಗೆ ಬರೀತಾರೆ. ಆವಾಗ ಆ ರೀತಿ ಕೊಡ್ತೀವಿ, ನಾವು ಆ ರೀತಿ ಕೊಡ್ತೀವಿ. ಹಾಗಾಗಿ
ಒಂದ್ ರೀತಿ ಅದು ಒಂದು ಗೌರವ ಅಲ್ವಾ, ಯಾವುದೋ ಒಂದು ಪಾಶ್ಚಾತ್ಯ ದೇಶದಲ್ಲಿ ಪ್ರದರ್ಶನ ಮಾಡೋದೇ ದೊಡ್ಡ ಸಂಗತಿ. ಆ ಪ್ರದರ್ಶನ ಜೊತೆಗೆ ನಮ್ಮ ಕಲಾಕೃತಿಗಳನ್ನ ಮಾಧುರಿಯಾಗಿ ಅವ್ರ ಸಂಗ್ರಹದಲ್ಲಿ ಇಟ್ಕೊಳ್ತಾರೆ ಅಂದ್ರೆ ಅದು ಕೂಡ ದೊಡ್ಡ ಸಂಗತಿ. ವಿಶ್ವದಾದ್ಯಂತ ಅಡ್ಡಾಡ್ಕೊಂಡು ಬಂದ್ವಿ ಸರ್. ವಾಪಸ್ ನಾನು ಮತ್ತೆ ನಮ್ಮ ಚಂದನ ವಾಹಿನಿ ಕರ್ಕೊಂಡು ಬರ್ತೀನಿ, ದೂರದರ್ಶನ್ಗೆ. ಯಾಕಂದ್ರೆ ನೀವು ನೋಡಿ, ನಿಮಗೆ ನೀವು ಹೇಳಿದ್ದ ಎಕ್ಸ್ಪ್ಲನೇಷನ್ಸಲ್ಲಿ ಮೈ ಗಾಡ್ ಇಷ್ಟೆಲ್ಲ ಕೆಲಸ ಅಂತ. ಅದ್ರ ಜೊತೆಗೆ ದೂರದರ್ಶನಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಿರ್ಮಾಣ ನಿರ್ದೇಶನ ಎರಡೂ ಮಾಡ್ತೀರಾ. ಹೆಂಗೆ ಸಾಯ್ತು ಸರ್ ಇದೆಲ್ಲ? ಅದು ಕೂಡ ಹಾಗೆ. ನಾನು ವಿಮರ್ಶೆ ಹೇಳಿದಾಗ ಈ ದೂರದರ್ಶನ ಚಾನಲ್ ಬಂದಂತ ಸಂದರ್ಭದಲ್ಲಿ ಅನೇಕರು ಹೇಳಿದ್ರು ಏನು ಕಲೆ ಕುರಿತು ಒಂದಷ್ಟು ಪ್ರೋಗ್ರಾಮ್ಗಳಾಗಬೇಕು, ಅಲ್ಲಿ ಆಗ್ತಾ ಇಲ್ಲ, ನೀವು ಮಾಡಬೇಕು ಅಂತ. ದೂರದರ್ಶನದವ್ರು ನನ್ನ ಅಪ್ರೋಚ್ ಮಾಡಿದಾಗ ನಾನು ಅನೇಕ ಕ್ವಿಜ್ಗಳನ್ನು ಮಾಡಿದೆ. ಕ್ವಿಜ್ಗಳನ್ನು ಮಾಡಿದೆ. ಬರೀ ಇದಷ್ಟೇ ಅಲ್ಲ, ಕಲೆಯ ಕುರಿತು ಚಿತ್ರಾಂತರಂಗ ಅಂತ ಹೇಳಿ ಒಂದು ಆರ್ಟ್ ಅಪ್ರಿಸಿಯೇಷನ್ ಪ್ರೋಗ್ರಾಮ್ ಮಾಡಿದೆ ಬೆಂಗಳೂರು ದೂರದರ್ಶನ. ಆಗ ಹಾಗೆ ಮಾಡ್ತಾ ಮಾಡ್ತಾ ಸುಮಾರು ಒಂದು 20 ವರ್ಷಗಳ ಹಿಂದೆ ಅನೇಕ ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಟ್ ಮಾಡೋದು, ಆಕ್ಟ್ ಮಾಡೋದು, ಎಲ್ಲ ಕೆಲಸ ಮಾಡ್ತಾ ಇದ್ದೆ ನಾನು. ಅವುಗಳನ್ನು ಕೂಡ ಮಾಡಿದ್ದೇನೆ. ಅಂದ್ರೆ ನಾನು ಈಗ ಹೇಳಿದ ಕ್ಷೇತ್ರದ ಜೊತೆಗೆ ಈ ಕ್ಷೇತ್ರದಲ್ಲೂ ಡಾಕ್ಯುಮೆಂಟರಿ ನಿರ್ಮಾಣ, ಬೇರೆ ಕೆಲವು ಚಾನಲ್ಗಳಿಗೆ ಒಂದು ರೀತಿ ಕತೆಗೆ ಸಂಬಂಧಪಟ್ಟಂತ ಅನೇಕ ಧಾರಾವಾಹಿ ಮಾಡೋದು, ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಟ್, ಈ ಎಲ್ಲ ಕೆಲಸಗಳನ್ನು ಕೂಡ ನಾನು ಮಾಡ್ಕೊಂಡ್ ಬಂದಿದ್ದೆ ಸರ್. ಅದಲ್ಲದೆ ನಮಗೆ ಖುಷಿ ಇನ್ನೊಂದು ಏನ್ ಗೊತ್ತಾ ಮಾಧವಿ, ನಮ್ಮ ತರನೇ ಸರ್ ಆಸ್ ಅನ್ ಆಂಕರ್ ಕೂತ್ಕೊಂಡು ದೊಡ್ಡ ಲೆಜೆಂಡರಿಗಳನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಅಂದ್ರೆ ಸರ್, ಒಬ್ಬ ಈಗ ನಾವು ನಿರೂಪಕರಾಗಿ ಕೇಳ್ತಾ ಇದ್ದೀವಿ ಅಂದ್ರೆ, ಕೂತು ಒಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಅದರ ಹಿಂದಿನ ತಾಲೀಮ್ ಹೇಗಿರ್ಬೇಕು ಸರ್? ನನಗೇನಾಗ್ತಿತ್ತು ಅಂದ್ರೆ, ಒಬ್ಬ ನಿರೂಪಕ ನಾನು ಯಾವಾಗ ಆಗ್ತಿದ್ದೆ ಅಂದ್ರೆ ನನ್ನ ಕ್ಷೇತ್ರದವ್ರೆ, ನಾನು ಅವರ ಇಡೀ ಇತಿಹಾಸ ನನಗೆ ಗೊತ್ತಿರ್ತಾ ಇತ್ತು, ಅಂತವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ತಾಲೀಮಿನ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಅವರನ್ನ ಆಳವಾಗಿ ಬಲ್ಲದ್ರಿಂದ ಅವರ ಯಾವ ಪ್ರಶ್ನೆ ಕೇಳಬೇಕು, ಏನ್ ಕೇಳಬೇಕು ಅನ್ನೋಂಥ ನನಗೆ ಗೊತ್ತಿರ್ತಾ ಇತ್ತು. ಹಾಗಾಗಿ ಬಹಳ ನಿರರ್ಗಳವಾಗಿ ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮ ಕೆಲಸನೂ ಅದೇ, ಅವ್ರ ಕೆಲಸ ಏನ್ ಮಾಡಿದಾರೆ ನಮ್ಗೆ ಗೊತ್ತಿರ್ತದೆ, ಅವ್ರ ಸಾಧನೆ ಏನು, ಅವ್ರಿಗೆ ಯಾವ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಮಾತುಗಳು ಹೊರಗೆ ಬರ್ತಾವೆ ಅನ್ನೋದು ಕೂಡ ಗೊತ್ತಿರುತ್ತೆ. ಹಾಗಾಗಿ ನನಗೆ ಆ ಬಗೆಯ ತಾಲೀಮಿನ ಅಗತ್ಯ ಇರಲಿಲ್ಲ ನನಗೆ. ಇನ್ನು ಪ್ರತಿ ಆರ್ಟಿಸ್ಟ್ಗೆ ಒಬ್ಬ ಮ್ಯೂಸ್ ಇರ್ತಾರೆ. ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಅ ಮ್ಯೂಸ್ ಅಂತೀವಿ. ಸೊ ನಿಮಗೆ ಆ ಒಂದು ಸ್ಫೂರ್ತಿದಾಯಕ ವ್ಯಕ್ತಿತ್ವ, ಆ ಒಂದು ಮ್ಯೂಸ್ ಕಾನ್ಸ್ಟೆಂಟ್ ಆಗಿದೆಯಾ, ಅಥವಾ ಬೇರೆ ಬೇರೆ ಇದರಲ್ಲಿ ನೀವು ಆಯಾಮಗಳಲ್ಲಿ ಕಂಡುಕೊಳ್ತೀರಾ? ಹೊಸ ಒಂದು ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಸ್ಬೇಕು, ಹೊಸ ಒಂದು ಭಾವನೆಯ ಪರಿಚಯ ಮಾಡಿಸ್ಬೇಕು ಅಂತ ಹೇಗನ್ಸುತ್ತೆ? ಇದು ಈ ಮ್ಯೂಸ್ ಅನ್ನುವಂಥ ಕಲ್ಪನೆ ಪ್ರಾಯ ಪಾಶ್ಚಾತ್ಯ ದೇಶದ್ದು. ನಮ್ಮ ಸಂದರ್ಭದಲ್ಲಿ ಆ ಮ್ಯೂಸ್ನ ಅಗತ್ಯ ಇರಲಿಲ್ಲ. ಆದರೂ ಕೂಡ ನಮಗೂ ಕೂಡ ಆ ಮ್ಯೂಸ್ನ ರೀತಿಯಲ್ಲಿ ಪ್ರೇರಣೆ ಕೊಟ್ಟವರು ನಮ್ಮ ಫ್ಯಾಮಿಲಿಯವರು, ಇವರು ಇರ್ತಾರೆ. ಅವರು ನಮಗೆ ನಮ್ಮ ಜೊತೆಗೆ ಕೆಲಸ ಮಾಡಿಕೊಂಡು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ಹೋಗಿ ಅಂತ ನಮಗೆ ನೆರವಾಗ್ತಾ ಇರ್ತಾರೆ. ಅದು ಆ ಸಾಧ್ಯತೆ ಕೂಡ ನನ್ನ ಜೀವನದಲ್ಲಿ ನನಗೆ ಗಟ್ಟಿ ಸಿಕ್ಕಿದೆ. ಸರ್, ನೀವು ಫ್ಯಾಮಿಲಿ ಅಂದಿದ ತಕ್ಷಣ ನಾನು ಕೇಳಲೇಬೇಕು. ಇವಾಗ ನೋಡಿ, ನಿಮ್ಮ ಬಣ್ಣಗಳನ್ನು ನೋಡಿದಾಗ, ಚಿತ್ರಗಳನ್ನು ನೋಡಿದಾಗ, ಬರವಣಿಗೆ ನೋಡಿದಾಗ ಎಷ್ಟೊಂದು ಜನಕ್ಕೆ ಸ್ಫೂರ್ತಿ ಆಗುತ್ತೆ ನಿಮ್ಮ ಅಚೀವ್ಮೆಂಟಿಗೆ. ಆದರೆ ಮನೆ ಕಡೆಗೆ ಏನಪ್ಪ, ನಮ್ಮ ಕಲಾವಿದರಾದವರು ಸಂಸಾರಕ್ಕೆ ಒಂದು ಸ್ವಲ್ಪ ಸಮಯನೇ ಕೊಡಲ್ಲ ಅನ್ನೋದು ಸಾಕಷ್ಟು ಬಾರಿ ಕೇಳ್ತಾನೆ ಇರ್ತೀವಿ. ನಿಮ್ಮ ಸಂಸಾರ, ನಿಮ್ಮ ಹಿಂದೆ ನಿಂತಂಥ ಶಕ್ತಿ, ಆ ಸಂಸಾರದ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ನೀವು ಹೇಳಿದ ಹಾಗೆ ನಮ್ಮ ಸಂಸಾರದಲ್ಲೂ ಅದಿದೆ. ನಮ್ಮ ಸಂಸಾರಕ್ಕೆ ಗಮನ ಕೊಟ್ಟಿರೋದು ಬಹಳ ಕಡಿಮೆ. ಹಾಗಾಗಿ ಇಷ್ಟು ಸಾಧ್ಯತೆ ನನಗೆ ಆಯ್ತು. ಹೌದು. ನನ್ನ ಸಂಸಾರದಲ್ಲಿ ನನ್ನ ಶ್ರೀಮತಿ ಕೂಡ ಆರ್ಟಿಸ್ಟ್, ಆಕ್ಟರ್. ಓಕೆ. ಆಕೆ ಅಂಜಲಿ ಶೆಟ್ಟಿ ಅಂತ ಹೇಳಿ, ಆಕೆ ಅನೇಕ ದೂರದರ್ಶನದ ಸೇರ್ಕೊಂಡಂತೆ ನೂರಾರು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಮಂಟೇಸ್ವಾಮಿ ಕಥಾಪ್ರಸಂಗ ಅಂತ ಒಂದು ನಾಟಕದಲ್ಲಿ ಆಕೆ ಸುಮಾರು 400 ಶೋಗಳಲ್ಲಿ ಆಕ್ಟ್ ಮಾಡಿದ್ದಾರೆ. 400 ಶೋಗಳು ದೇಶಾದ್ಯಂತ ನಡೆದ್ರು. ಆಕೆ ಆಕ್ಟರ್ ಕೂಡ. ಜೊತೆಗೆ ಈಗ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯ ಆಕೆ. ಅದ್ರ ಜೊತೆಗೆ ಫಿಲ್ಮ್ ಸೆನ್ಸಾರ್ ಬೋರ್ಡ್ನ ಸದಸ್ಯ ಕೂಡ ಆಕೆ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ರೀತಿ ಕಲಾವಿದರ ಕುಟುಂಬ. ಇನ್ನೊಂದು ಹೇಳಬೇಕು ಅಂದ್ರೆ, ನನ್ನ ಮಗ ಕೂಡ ವಿನ್ಯಾಸ್, ಆತ ಕೂಡ ನನ್ನ ಹಾಗೇನೆ ಚಿತ್ರಕಲಾ ಪರಿಷತ್ತಲ್ಲಿ ಕಲಿತು ಆಮೇಲೆ ಚಲನಚಿತ್ರ ಕ್ಷೇತ್ರದಲ್ಲಿ ಸಿನಿಮಾಟೋಗ್ರಾಫರ್ ಆಗೋದಕ್ಕೋಸ್ಕರ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡ್ಬಂದ. ಹಾಗಾಗಿ ಆತ ಕೂಡ ಕಲೆಯ ಕ್ಷೇತ್ರದಲ್ಲಿದ್ದಾನೆ. ಇನ್ನೂ ಸಂತೋಷದಂದ್ರೆ ನನ್ನ ಸೊಸೆ ಕೂಡ, ಆಕೆ ಕೂಡ ಡಾನ್ಸ್ ಟೀಚರ್. ಹಾಗಾಗಿ ಇಡೀ ಕುಟುಂಬ ಕಲೆಯ ಬೇರೆ ಬೇರೆ ಆಯಾಮಗಳಲ್ಲಿ ತೊಡಸ್ಕೊಂಡಿರುವಂತ ಕುಟುಂಬ ನಮ್ಮದು. ಒಬ್ಬ ವಿದ್ಯಾರ್ಥಿ ರೂಪುಗೊಳ್ಳೋದಕ್ಕೆ, ಕಲೆಯ ಬಗ್ಗೆ ಆಸಕ್ತಿ ಇಟ್ಟು ಬರುವಂಥವರಿಗೆ ತುಂಬ ಜನಕ್ಕೆ ಗೈಡ್ಲೈನ್ಸೇ ಇಲ್ಲ. ಅಂದರೆ ನಾನು ಎಲ್ಲಿಗೆ ಹೋಗಬೇಕು, ಸೇರ್ಕೊಳ್ಳೋದಕ್ಕೆ, ಅಥವಾ ನನಗೆ ಇನ್ಫಾರ್ಮೇಷನ್ ಇವಾಗ ಸರ್ ಗ್ಯಾಡ್ಜೆಟ್ಸ್ ಇದೆ, ನೋಡ್ತಾರೆ ಸರಿ, ಬಟ್ ಆದರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳಿದಾಗ ಅದರ ತೂಕ ಮೌಲ್ಯ ಜಾಸ್ತಿ ಇರುತ್ತೆ. ಅಂದರೆ ಹೇಗೆ ಒಬ್ಬ ವಿದ್ಯಾರ್ಥಿ ಪ್ರವೇಶ ಪಡ್ಕೊಳ್ಬೇಕು, ನಾನೊಬ್ಬ ಕುಂಚ ಕಲಾವಿದ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಸರ್? ನಾನು ಆವಾಗಲೇ ಹೇಳಿದಾಗೆ ಬಹುತೇಕ ಎಲ್ಲರಲ್ಲೂ ಕಲಾವಿದ ಇರ್ತಾನೆ. ಪಿಕಾಸೋ ನಮ್ಮ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರ ಅಂತ ಪಿಕಾಸೋ ಒಂದು ಕಡೆ ಹೇಳ್ತಾನೆ,
ಎಲ್ಲ ಬಾಲಕರು ಎಲ್ಲ ಮಕ್ಕಳು ಆಗಿರ್ತಾರೆ, ಆದರೆ ವಯಸ್ಸಾಗ್ತಾ ಆಗ್ತಾ ಅವ್ರ ಕಲೆಯ ತನ ಹೋಗುತ್ತೆ ಅಂತ. ಹೌದು. ಹಾಗೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಬಹುತೇಕ ನಮ್ಮ ಕಲಾ ಶಿಕ್ಷಣದಲ್ಲೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಕಲೆ ಬಗ್ಗೆ ನಾವು ಹೆಚ್ಚು ಆದ್ಯತೆ ಕೊಡ್ತಾ ಇಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ರೆಗ್ಯುಲರ್ ಪಠ್ಯಕ್ರಮದಲ್ಲೇನೆ ಕಲೆಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಕಲೆ ಬಗ್ಗೆ ಒಂದಷ್ಟು ಗೊತ್ತಿರ್ತದೆ, ನಮ್ಮಲ್ಲಿ ಅಷ್ಟು ಗೊತ್ತಿರಲ್ಲ. ಎರಡನೇದು ಏನಾಗುತ್ತೆ ಅಂದರೆ ಸ್ವಲ್ಪ ಹುಡುಗ ಅಥವಾ ಹುಡುಗಿ ಒಂದು ಚಿತ್ರ ಬರಿತಾನೆ ಅಂದ ತಕ್ಷಣ ನಮ್ಮ ಅನೇಕ ಪೋಷಕರು ಏನು ಮಾಡ್ತೀವಿ ಅಂದರೆ ಅವರಿಗೆ ಗೈಡ್ ಮಾಡಕ್ಕೆ ಶುರು ಮಾಡ್ತೀವಿ. ಹೌದು, ಇದು ಹೀಗ ಬರೆಯೋದು ಹಾಗ ಅಂತ. ಮಕ್ಕಳಿಗೆ ಬಹಳ ಚೆನ್ನಾಗಿ ಗೊತ್ತು ಏನು ಬರೀಬೇಕು ಏನು ಬರೀಬಾರ್ದಂತ. ಅವ್ರನ್ನ ಅನೇಕ ಸಲ ದಾರಿ ತಪ್ಪಿಸೋರು ಪೋಷಕರು ಅಥವಾ ಅವ್ರ ಸುತ್ತಮುತ್ತ ಇರೋರು. ಅವ್ರಿಗೆ ಒಳ್ಳೆ ಕಲ್ಪನೆ ಇಟ್ಕೊಂಡೇ ಅವ್ರ ಚಿತ್ರಗಳನ್ನು ಬರೀತಾರೆ. ಎರಡನೇದು ನಾವು ಮಾಡಬೇಕಾಗಿರೋದು ಮಕ್ಕಳಿಗೆ ಪರಿಕರಗಳನ್ನು ಕೊಟ್ಬಿಟ್ಟು ನಿನ್ಗೇನು ಬೇಕೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೇಕೆ ಹೊರತು ಗೈಡ್ ಮಾಡಕ್ ಹೋಗ್ಬಾರ್ದು. ಅದ್ರ ಜೊತೆಗೆ ಅವ್ರು ಮಾಡ್ತಾ ಹೋಗಿರ್ಬೇಕು. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಹೇಳೋದು, ಅನೇಕ ಜನ ನಮ್ಮ ಹತ್ರ ಬರ್ತಾರೆ, ನಮ್ಮ ಹುಡುಗಿ ಚಿತ್ರ ಬರೀತಾಳೆ, ಅವಳನ್ನು ಎಲ್ಲಿ ಕಳಿಸ್ಬೇಕು, ಏನು ಮಾಡ್ಬೇಕು, ನೀವು ಒಂಚೂರು ಗೈಡ್ ಮಾಡಿ ಅಂತ. ನಾನು ಹೇಳೋದು ಇಷ್ಟೇನೆ, ಅವ್ರಿಗೆ ಪರಿಕರಗಳನ್ನು ಕೊಟ್ಟು ಮಾಡೋದಕ್ಕೆ ಬಿಡಿ. ಅವರು SLC ಬರೋವರೆಗೂ ಹಾಗೆ ಬಿಡಿ, ಅವರಿಗೆ ಬಿಡಿ. SLC ಅಥವಾ PUC ಬಂದ ತಕ್ಷಣ ಆಮೇಲೆ ಅವರ ಒಂದು ಟ್ಯಾಲೆಂಟ್ ನೋಡಿ, ಅವರು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಒಳ್ಳೇದಾ, ಚಿತ್ರಕಲೆಯ ಕ್ಷೇತ್ರಕ್ಕೆ ಒಳ್ಳೆಯದು. ಚಿತ್ರಕಲೆಯ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕಲಾ ಕಾಲೇಜುಗಳಿದ್ದಾವೆ, ವಿಶೇಷ ಸರ್ಕಾರದ ಕಲಾ ಕಾಲೇಜುಗಳು ಕೂಡ ಇದ್ದಾವೆ. ಅಲ್ಲಿಗೆ ಸೇರಿಸಿದಾಗ ಕಾಲೇಜಿನವ್ರಿಗೆ ಗೊತ್ತು ಅವರಿಗೆ ಹೆಂಗೆ ಮೋಲ್ಡ್ ಮಾಡಬೇಕು, ಹೆಂಗೆ ತರಬೇತಿ ಕೊಡಬೇಕು ಅಂತ. ಹಾಗೆ ಅವರು ಕಲಾವಿದರಾಗ್ಬೋದು. ಲೈಕ್ ಒಬ್ಬ ಕಲಾವಿದ ಅದು ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಕಲಾವಿದ ಸಂಪೂರ್ಣವಾಗಿ ಇದನ್ನು ಜೀವನವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ತುಂಬ ಜನ ಪೋಷಕರಲ್ಲಿದೆ. ಅದೇನಕ್ಕಪ್ಪ ಅದು ಸೈಡಲ್ಲಿ ಸುಮ್ಮನೆ ಹಾಬಿಯಾಗಿ ಇಟ್ಕೋ ಸಾಕು, ಊಟಕ್ಕೆ ಉಪ್ಪಿನಕಾಯಿ ಥರ ಇದ್ರೆ ಸಾಕು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಸರ್? ನೋಡಿ, ಇದು ಕೂಡ ತಪ್ಪು ಕಲ್ಪನೆ. ಹಿಂದೆಲ್ಲ ಕತೆಗಳನ್ನು ಬರಿತಾ ಇದ್ರು. ಕಲಾವಿದರ ಬಗ್ಗೆ ಕತೆ ಬರಿಬೇಕಂದ್ರೆ ಶುರು ಆಗೋ ಸೆಂಟೆನ್ಸ್ ಏನು, ಒಂದೂರಲ್ಲಿ ಒಬ್ಬ ಬಡ ಕಲಾವಿದ ಇದ್ದನು. ಕಲಾವಿದರಂದ್ರೆ ಬಡವರು ಅಂತ. ಆ ಕಾಲ ಈಗಿಲ್ಲ. ಪ್ರಾಯ ನಾನು PUCಯಲ್ಲಿ ಪಾಸ್ ಆಗಿದ್ದರೆ ನಾನು ಕಲಾವಿದ ಆಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಏನಾಗ್ತಿದ್ನೋ. ಆದರೆ ಈ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ನಾನು ಕಲೆಯ ಕ್ಷೇತ್ರ ಆರಿಸ್ಕೊಂಡದ್ದು. ಆಮೇಲೆ ಕಲೆಗಿರುವಂಥ ಒಂದು ಬೆಲೆ ಇದೆಯಲ್ಲ, ಇವತ್ತಿನ ಸಂದರ್ಭದಲ್ಲಿ ತುಂಬ ಬದಲಾಗಿದೆ. ಒಂದು ಒಬ್ಬ ಶ್ರೇಷ್ಠ ಕಲಾವಿದ ಅನ್ನುವಂಥ ಒಂದು ಗೌರವ ಸಿಗುತ್ತೆ, ನಿಮಗೆ ಒಂದು ಪ್ರೆಸ್ಟೀಜ್ ಸಿಗುತ್ತೆ, ಅದು ಒಂದು ಕಡೆ. ಎರಡನೇ ಕಡೆ, ಇವತ್ತು ಕಲಾವಿದರು ಕಲಾಕೃತಿಗಳನ್ನು ಮಾರಾಟ ಮಾಡ್ತಾ ಇರುವಂಥ ಮೌಲ್ಯ ಇದೆಯಲ್ಲ, ಅನಾರ್ಮಸ್ ಆಗಿದೆ. ನೋಡಿ, ಇತ್ತೀಚೆಗೆ ನಮ್ಮ ದೇಶದ ಒಬ್ಬ ತಯ್ಯಬ್ ಮೆಹ್ತಾ ಅಂತ ಒಬ್ಬ ಕಲಾವಿದನ ಕಲಾಕೃತಿ, ಒಂದು ಸಣ್ಣ ಕಲಾಕೃತಿ 32 ಕೋಟಿ ರೂಪಾಯಿಗಳಿಗೆ ಸಲಾಗಿದೆ. 32 ಕೋಟಿ. ಹಾಗೆ ಕೋಟಿ ಗಟ್ಟಲೆ ಹಣವನ್ನ ಬಾಗ್ತಾ ಇರುವಂತ ಅನೇಕ ಕಲಾವಿದರು ನಮ್ಮ ನಡುವೆ ಇದ್ದಾರೆ. ಇವತ್ತು ಅವರು ಯಾವೊಬ್ಬ ಸಾಫ್ಟ್ವೇರ್ ಇಂಜಿನಿಯರೋ ಡಾಕ್ಟರೋ ಆಗಿ ಸಂಪಾದನೆ ಮಾಡದೆ ಸಾಧ್ಯ ಇಲ್ಲದೆ ಇರುವಷ್ಟನ್ನ ಸಂಪಾದನೆ ಮಾಡಿದ್ದಾರೆ. ಆಮೇಲೆ ನಮ್ಮ ಗ್ಯಾಲರಿಗಳು, ಆಮೇಲೆ ನಮ್ಮ ಸಮಾಜದಲ್ಲಿ ಆ ರೀತಿ ಕೊಂಡ್ಕೊಳ್ಳುವಂಥ ಒಂದು ಪರಂಪರೆ ಬಂದಿದೆ. ಹಾಗಾಗಿ ಇವತ್ತು ಕಲಾಕೃತಿಗಳ ಮಾರಾಟ ಅನ್ನೋದು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಹಿನ್ನಡೆ ಆಗಿದೆ ಅನ್ನೋದು ಬಿಟ್ಟರೆ ಒಟ್ಟಾರೆಯಾಗಿ ಕಲಾವಿದರಿಗೆ ಆ ರೀತಿಯ ಬಡತನ ಇಲ್ಲ. ಕಲಾವಿದರು ತಮ್ಮ ವೃತ್ತಿಯನ್ನು ಇಟ್ಕೊಂಡು ಒಳ್ಳೆ ಜೀವನ ಮಾಡ್ಬೋದು, ಉದ್ಯೋಗಗಳು ಸಿಗುತ್ತೆ, ಕಲಾಕೃತಿಗಳ ಮಾರಾಟ ಇರುತ್ತೆ, ಪ್ರದರ್ಶನಗಳು ಮಾಡ್ಬೋದು. ಆಮೇಲೆ ಬೇರೆ ಬೇರೆ, ಈಗ ನೋಡಿ ಅನೇಕ ಜನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಕಾರ್ಪೊರೇಟ್ ಬಾಡಿಗಳಲ್ಲಿ ದೊಡ್ಡ ಸಾಫ್ಟ್ವೇರ್ ಸೇರಿದಂತೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಡಿಸೈನರ್ಸ್ ಅನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಹೌದು ಸರ್. ಅದಕ್ಕೆ ಪೂರಕವಾಗಿ ಇನ್ನೊಂದು ಮಾತನ್ನ ಹೇಳಬೇಕು. ಈಗ ನಮ್ಮ ಭಾರತ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ 20 ಮಾಡಿದೆಯಲ್ಲ, ಹೊಸ NEP ಅಂತ ಕರಿತೀವಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಅದರಲ್ಲಿ ಕಲೆಗೆ ತುಂಬಾ ಒಳ್ಳೆ ಆದ್ಯತೆ ಕೊಟ್ಟಿದೆ. ಒಬ್ಬ ಇಂಜಿನಿಯರು ಮ್ಯಾಥಮೆಟಿಷಿಯನ್ ಕೂಡ ಕಲೆ ತಗೋಬಹುದು ಅಂತ. ಅದಕ್ಕೋಸ್ಕರ ಇವತ್ತೇನಾಗಿದೆ ಅಂದ್ರೆ ಕಲಾವಿದರಿಗೆ ಒಳ್ಳೆ ಬೇಡಿಕೆ ಬರುತ್ತೆ. ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ ಕಲಾ ಶಿಕ್ಷಕರ ನೇಮಕಾತಿ ಆಗಬೇಕು. ಜೊತೆಗೆ ಒಬ್ಬ ಮ್ಯಾಥಮ್ಯಾಟಿಕ್ಸ್ ಅಥವಾ ಸೈನ್ಸ್ ತಗೊಳ್ಳೋನಿಗೂ ಕೂಡ ಕಲೆಯ ಪರಿಜ್ಞಾನ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೊಸ NEP-ನಲ್ಲಿ ಅವರು ಕಲೆಯನ್ನು ಕೂಡ, ಒಂದು ಸಂಗೀತವನ್ನ, ನಾಟಕವನ್ನ, ಚಿತ್ರಕಲೆಯನ್ನು ಒಂದು ಅಂಶವಾಗಿ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆಯವರು ತಗೊಳ್ಬೋದು. ಆ ರೀತಿಯ ಒಂದು ಪಠ್ಯಕ್ರಮ ಬಂದಿದೆಯಲ್ಲ, ಇದು ಸರಿಯಾಗಿ ಇಂಪ್ಲಿಮೆಂಟ್ ಆದರೆ ಇಡೀ ದೇಶದ ಒಂದು ಕಲೆಯ ವಾತಾವರಣವನ್ನೇ ಬದಲಾವಣೆ ಮಾಡುವಂತ ಶಕ್ತಿ ಇವತ್ತಿನ ಹೊಸ ಶಿಕ್ಷಣ ನೀತಿಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ ಸರ್. ಆಮೇಲೆ ಇನ್ನೊಂದು, ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ನೋಡೋಕೆ ಕೂತಾಗ ನಮ್ಗೆ ಒಂದು ಕಡೆ ಮುಜುಗರ ಅನ್ಸೋದು ಅಡ್ವರ್ಟೈಸ್ಮೆಂಟ್ಸ್. ಸೊ ಅಡ್ವರ್ಟೈಸ್ಮೆಂಟ್ಸ್ ಅಂದಿದ ತಕ್ಷಣ ಅದರ ಕ್ರಿಯೇಟಿವ್ ಪರ್ಸನ್ನ ನಾವು ನೆನಪಿಸ್ಕೊಳ್ಳಲ್ಲ, ಬಟ್ ನೋಡಿದ ತಕ್ಷಣ ಕೆಲವನ್ನ ಸಖತ್ತಾಗಿ ಮಾಡಿದಾರಲ್ವ, ಇಷ್ಟೇ ಸೆಕೆಂಡ್ಸ್ ಇದ್ರು ಅಂತ ಈ ಥರದ್ದೆಲ್ಲ ಇದೆ.
ಬಟ್ ನಿಮ್ಮ ಒಡನಾಟ ಅಡ್ವರ್ಟೈಸಿಂಗ್ ಕಂಪನಿಯಿಂದ ಸಾಕಷ್ಟು ವರ್ಷಗಳಿಂದ ಇದ್ದು ಪ್ರಸ್ತುತ ಕೂಡ ಇದೆ. ಅಂದರೆ ಒಬ್ಬ ಕಾಪಿ ರೈಟರ್ ಆಗಿ ಬಹುಶಃ ಯಾರಿಗೆ ಸಿಕ್ಕಿದೆಯೋ ಮಾನ್ಯತೆ ಗೊತ್ತಿಲ್ಲ, ನಿಮಗಂಥ ಒಂದು ಮಾನ್ಯತೆ ಅವಕಾಶಗಳು ಸಿಕ್ಕಿದೆ. ವಾಟ್ ಎಕ್ಸಾಕ್ಟ್ಲಿ ಅದು ಹೇಳಿ ಸರ್. ನಾನು 1980ರಲ್ಲಿ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಸೇರಿದೆ. ನಾನು ದಾವಣಗೆರೆಯಿಂದ ಬಂದ ತಕ್ಷಣ ಸೇರಿದಾಗ ನಾನು ಸೇರಿಕೊಂಡಂಥ ಸಂಸ್ಥೆ ಇದೆಯಲ್ಲ, ಇಡೀ ದೇಶದ ನಂಬರ್ 1 ಸಂಸ್ಥೆ ಆಗಿತ್ತು. ಯಾವ ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ಡೈರೆಕ್ಟರ್ ಆಗಿದ್ದಂಥ ಸತ್ಯಜಿತ್ ರೈ ಇದಾರಲ್ಲ, ಅವರು ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆಗಿದ್ರು. ಅಂತ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರ್ಕೊಂಡಾಗ ಜಾಹೀರಾತು ಕ್ಷೇತ್ರದ ಎಲ್ಲ ಅಲ್ಲಿ ಬೇಕಾದಂಥ ಟೂಲ್ಸ್ ಅದು ಇದೆಲ್ಲ ನನಗೆ ತಿಳಿತಾ ಹೋಯ್ತು. ಹಾಗೇನೆ ಏನಾಯ್ತು ಅಂದ್ರೆ ಕಾಪಿ ರೈಟಿಂಗ್ ನನ್ನಲ್ಲಿ ಕನ್ನಡ ರೈಟಿಂಗ್ ತುಂಬಾ ಚೆನ್ನಾಗಿದ್ದರಿಂದ ನಾನು ಕನ್ನಡ ಕಾಪಿ ರೈಟಿಂಗಿಗೆ ಟ್ರಾನ್ಸ್ಲೇಷನ್ಗೆ ನನ್ನನ್ನು ಬಳಸ್ಕೊಳಕ್ ಶುರು ಮಾಡಿದ್ರು. ಅದು ನನಗೆ ಗೊತ್ತೇ ಇರಲಿಲ್ಲ. ಒಂದ್ಸಲ ಕರ್ಕೊಂಡ್ಬಂದ್ರು, ಅದು ಲುಕ್ರೇಟಿವ್ ಬಿಸ್ನೆಸ್ ಅಂತ ಕೂಡ ನಂಗೆ ಗೊತ್ತಿಲ್ಲ. ನಮ್ಮಲ್ಲಿ ಒಂದು ಕನ್ನಡ ಕಾಪಿ ರೈಟರ್ ಇದ್ರು, ಅವರು ಬರಿತಾ ಇದ್ರು. ಒಂದ್ ದಿವಸ ನಂಗೆ ತಗೊಂಬಂದು ತೋರಿಸಿದಾಗ ನಾನು ಕರೆಕ್ಷನ್ ಎಲ್ಲ ಮಾಡಿಕೊಟ್ಟೆ. 2-3 ಸಲ ಹಂಗೆ ಆಯ್ತು. ಅದೆಲ್ಲ ಆದ್ಮೇಲೆ ಆಮೇಲೆ ನನಗೆ ಗೊತ್ತಾಯ್ತು ಅವ್ರಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಹಣ ಬರುತ್ತೆ ಅಂತ ಅವ್ರಿಗೆ ಏನಾಯ್ತು, ಅವರಿಗೆ ಮುಜುಗರ ಶುರು ಆಯ್ತು. ಬರೆಯೋನು ಇವನು, ಕರೆಕ್ಷನ್ ಮಾಡೋನು ಇವನು, ನಾನೇ ಯಾಕೆ ಹಣ ತಗೊಳ್ಳಿ ಅಂತ ಆ ಲೇಡಿ, ಅವರು ನನ್ನ ಸ್ನೇಹಿತೆ ಕೂಡ, ಅವ್ರು ನನಗೆ ನೀವೇ ಬರೀರಿ ಅಂತ ಬರೆಯೋಕೆ ಶುರು ಮಾಡಿದ್ರು. ಹಾಗೆ ಕನ್ನಡ ಕಾಪಿ ರೈಟಿಂಗ್ ಅನ್ನು ನಾನು ಜಾಹೀರಾತುಗಳಿಗೋಸ್ಕರ ಬರಿತಾ ಇದ್ದೆ. ಇವತ್ತಿಗೂ ಕೂಡ ಬರಿತೀನಿ. ಅನೇಕರಿಗೆ ಗೊತ್ತಿಲ್ಲದೆ ಇರುವಂತ ಸಂಗತಿ. ಹೌದಲ್ವಾ ಸರ್, ಅದೇ ಗೊತ್ತಿಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಯಿತು. ಬಟ್ ವೆರಿ ಇಂಟ್ರೆಸ್ಟಿಂಗ್ ಅದು ಸರ್. ಅದರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಈ ಬಣ್ಣದ ಬದುಕು ಅಂದಿದ ತಕ್ಷಣ ಒಂದು ನಿಮ್ಮ ಥರ ಬ್ರಷನ್ನು ಹಿಡಿದು ಮಾಡೋದಾದರೆ, ಇನ್ನೊಂದು ಕಡೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಅಭಿನಯಿಸುವಂಥದ್ದು, ಅಂದರೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಇದೆ. ಸೊ ಬಟ್ ನೀವು ಚಲನಚಿತ್ರಗಳಿಗೆ ಅಂತ ಹೇಳಿದಾಗ, ಒಂದು ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಸಿಗೋವಂಥ ಖುಷಿನೇ ಬೇರೆ ಇದೆ ಇಡೀ ಚಿತ್ರತಂಡಕ್ಕೆ ಅಥವಾ ಆ ಒಂದು ಭಾಷೆಗೆ. ಅಂಥದ್ರಲ್ಲಿ ನೀವು ರಾಷ್ಟ್ರಮಟ್ಟದ ಚಿತ್ರಗಳಿಗೆ ಜೂರಿ ಮೆಂಬರ್ ಆಗಿ ಆ ಪ್ಯಾನಲಲ್ಲಿದ್ದು ಕೆಲಸ ಮಾಡಿದ್ರಿ ಸರ್, ಅದ್ರ ಬಗ್ಗೆ ಹೇಳಿ ಸರ್. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇದೆಯಲ್ಲ, ಅದಕ್ಕೂ ಕೂಡ ನಾನು ಜೂರಿ ಆಗಿದ್ದೆ. ನನಗೂ ಕೂಡ ಇದು ಗೊತ್ತಿರಲಿಲ್ಲ. ನಾನು ಹೇಳಿದ್ನಲ್ಲ, ಎಲ್ಲವೂ ಅನಿರೀಕ್ಷಿತ. ಒಂದ್ ದಿವಸ ನನಗೆ ಒಂದು ಫೋನ್ ಬಂತು, ಹಿಂಗೆ ನೀವು ಬರಕ್ ಸಾಧ್ಯವಾ, 15-20 ದಿವಸ ಇದರಲ್ಲಿ ದೆಹಲಿಯಲ್ಲಿ ಇರಬೇಕು, ಹಿಂಗೆ ಅಂತ ಹೇಳ್ತಾ ನಾವು ಒಪ್ಕೊಂಡು ಅಲ್ಲಿ ಹೋಗಿ ಅನೇಕ ದೊಡ್ಡ ಇಡೀ ದೇಶದ ಎಲ್ಲ ರಾಜ್ಯಗಳ ಚಲನಚಿತ್ರಗಳು ಅಲ್ಲಿ ಬಂದಿರ್ತವೆ ಅವಾರ್ಡ್ಗೋಸ್ಕರ. ಆ ಒಂದು ಅನೇಕ ಬಹಳ ಮಹತ್ವದ ಚಿತ್ರಗಳನ್ನ ನೋಡುವಂತ ಒಂದು ಅವಕಾಶ ಸಿಕ್ತು ನನಗೆ. ನಾವು ಅಲ್ಲಿ ತೀರ್ಪುಗಾರರಾಗಿದ್ದಾಗ್ಲೇನೆ ಬಹಳ ಒಳ್ಳೆಯ ಪ್ರಶಸ್ತಿಗಳು ಬಂದವು. ಅಮಿತಾಬ್ ಬಚ್ಚನ್ಗೆ ಒಳ್ಳೆಯ ನಟ ಪ್ರಶಸ್ತಿ ಬಂತು, ಕಂಗನಾ ರಾವತ್ಗೆ ಶ್ರೇಷ್ಠ ನಟಿ ಪ್ರಶಸ್ತಿ ಬಂತು, ಹಾಗೇನೆ ಬಾಹುಬಲಿ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಕನ್ನಡದ ಸಂದರ್ಭದಲ್ಲಿ ತಿಥಿ ಚಲನಚಿತ್ರಕ್ಕೆ ಪ್ರಶಸ್ತಿ ಬಂತು. ಈ ಎಲ್ಲ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತ ಅವಕಾಶ ನನಗೂ ಕೂಡ ಸಿಕ್ಕಿದ್ದು ನನಗೆ ಸಂತೋಷ ಸರ್. ಅಂದ್ರೆ ಎಲ್ಲರಲ್ಲೂ ಒಂದು ಕುತೂಹಲ ಇದೆ ಸರ್, ಯಾಕಂದ್ರೆ ಆ ಪ್ಯಾನಲ್ಲು ಯಾವ ಮಾನದಂಡ ಇಟ್ಕೊಂಡು ಕೆಲಸ ಮಾಡುತ್ತೆ ಅಂತ. ಅಂದ್ರೆ ನೀವು ಕೆಲವು ವಿಷಯಗಳನ್ನ ಹೇಳ್ಬೋದಾ ಸರ್? ಒಂದು ಚಿತ್ರ ಅಂತ ಹೇಳಿದ್ರೆ ನಾವು ಈ ಕೆಲವು ಅಂಶಗಳನ್ನ ಗುರುತಿಸ್ತೀವಿ ಅಂತ, ಏನು ಗುರುತಿಸ್ತೀರಾ ಸರ್? ಅಲ್ಲ, ಪ್ರತಿ ಬಾರಿ ನಾವು ಒಂದು ಚಿತ್ರ ಕಲಾಕೃತಿ ನೋಡೋದಕ್ಕೂ ಚಲನಚಿತ್ರ ನೋಡೋಕ್ಕೂ ವ್ಯತ್ಯಾಸ. ಚಲನಚಿತ್ರದ ಸಂದರ್ಭದಲ್ಲಿ ನಾವು ಪ್ಯಾನಲ್ನಲ್ಲಿ ಇದ್ದಾಗ ಪರಿಗಣಿಸ್ತಾ ಇದ್ದಂಥ ಅನೇಕ ಅಂಶಗಳಲ್ಲಿ ಹೇಳೋದು ಅಂದರೆ, ಒಂದು ಕಂಟೆಂಟ್, ಯಾವ ಪ್ಲಾಟ್ ತಗೊಂಡು ಯಾವ ವಸ್ತು ಇಟ್ಕೊಂಡು ಕಲಾಕೃತಿ ಅಂದರೆ ಚಲನಚಿತ್ರ ಮಾಡಿದ್ದಾರೆ ಅನ್ನೋದು ಒಂದು. ಎರಡನೇದು, ಅದರ ಪ್ರೊಡಕ್ಷನಲ್ಲಿ ಇಸ್ಥೆಟಿಕ್ ಅಂಶಗಳೆಷ್ಟು, ಟೆಕ್ನಿಕಲ್ ಅಂಶಗಳೆಷ್ಟು, ಟೆಕ್ನಿಕಲಿ ಇದು ಎಷ್ಟು ಚೆನ್ನಾಗಿದೆ, ಇಸ್ಥೆಟಿಕಲಿ ಎಷ್ಟು ಚೆನ್ನಾಗಿದೆ, ಕ್ಯಾಮರಾ ಎಷ್ಟು ಚೆನ್ನಾಗಿದೆ, ಕ್ಯಾಮ್ರಾ ವರ್ಕು, ಆಮೇಲೆ ಹಾಗೇನೆ ಸಂಗೀತ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಡೈಲಾಗ್ ಇರ್ಬೋದು, ಈ ಎಲ್ಲವನ್ನ ನೋಡಿ ಸಮಗ್ರವಾಗಿ ನೋಡಿ ಅದರಲ್ಲಿ ಪ್ರಶಸ್ತಿಗಳನ್ನು ನಾವು ಕೊಡ್ತೇವೆ. ಓಕೆ. ಆದರೆ ಚಿತ್ರಕಲೆಯನ್ನು ನಾವು ನೋಡಿದಾಗ ನೀವು ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಅಂಶಗಳನ್ನು ಗಮನಿಸ್ತೀರಾ? ಇದು ಚಿತ್ರಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಚಲನಚಿತ್ರಗಳ ಬಗ್ಗೆ. ಚಿತ್ರಕಲೆಯಲ್ಲಿ ನೀವು ವಿಮರ್ಶಕರಾಗಿ ಒಂದು ಕಡೆ ಹೋದಾಗ ಏನನ್ನ ಗಮನಿಸ್ತೀರಾ? ನಾವು ಗಮನಿಸುವಂಥದ್ದು, ಒಂದು ಅವರ ಟೈಟ್ಲ್ ಕೊಟ್ಟಿದ್ರೆ ಅಥವಾ ಕಂಟೆಂಟ್ ಬಗ್ಗೆ ಕ್ಲಾರಿಟಿ ಇದ್ರೆ ಕಂಟೆಂಟ್ ಕುರಿತು ಕೂಡ ಗಮನ ಕೊಡ್ತೀವಿ. ಅದು ಬಿಟ್ಟು ಇಡೀ ಒಂದು ಕೃತಿಯಲ್ಲಿ ಹೊಸತನವನ್ನ ಅವರು ಹೇಗೆ ತಂದಿದ್ದಾರೆ, ಒಂದು ಫಾರ್ಮಲ್ ಇರ್ಬೋದು, ಆಕೃತಿಗಳಲ್ಲಿ ಅಥವಾ ವಸ್ತುವಲ್ಲಿ ಇರ್ಬೋದು, ಅಥವಾ ಟೆಕ್ಸ್ಚರ್ ಅಂತ ಏನು ಹೇಳ್ತೀವಿ ಮೈವಳಿಕೆಗಳು, ಅದರಲ್ಲಿ ಈ ಎಲ್ಲ ಸೇರಿ ಇಡೀ ಒಂದು ಸಂಯೋಜನೆ ಅಂತ ಹೇಳ್ತೀವಿ, ಇಡೀ ಚಿತ್ರಕ್ಷೇತ್ರವನ್ನು ಸಂಯೋಜನೆ ಇದೆಯಲ್ಲ, ಅದನ್ನ ಎಷ್ಟರ ಮಟ್ಟಿಗೆ ಉಳಿದವರಿಂದ ಭಿನ್ನ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಇವತ್ತಿನ ಕಾಂಟೆಕ್ಸ್ಟ್ಗೆ ರೆಲೆವೆನ್ಸ್ ಇದೆ, ಇದನ್ನ ನೋಡಿಕೊಂಡು ನಾವು ಅದರ ತೀರ್ಮಾನವನ್ನು ಮಾಡ್ತೇವೆ. ಸರ್, ಕಾರ್ಯಕ್ರಮ ಬಹುತೇಕ ಕೊನೆ ಘಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಚೀಸು ಅವರು ಪ್ರಸ್ತುತ ಏನು ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡ್ತಾ ಇದ್ದೀರಾ ಸರ್?
ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ. ನಾನು ಇತ್ತೀಚಿನವರೆಗೂ ಸಮಾಜದ ದೃಷ್ಟಿಯಿಂದ ಅನೇಕ ಹುದ್ದೆಗಳು, ಅನೇಕ ಕ್ಷೇತ್ರಗಳು, ಸಂಘಟನೆ ಈ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಆದರೆ ನನಗೆ ಇತ್ತೀಚೆಗೆ ಒಂದು ಕೊರತೆ ಅಂತ ಅನ್ನಿಸ್ತು. ನಾನು ಈ ಕ್ಷೇತ್ರದಲ್ಲಿದ್ದರೂ ಕಲಾಕೃತಿಗಳ ರಚನೆಯನ್ನ ಕಡಿಮೆ ಮಾಡಿದ್ದೀನಿ ಅಂತ ಅನಿಸ್ತಾ ಇತ್ತು. ನಮಗೆ ಒಂದು ರೀತಿ ಪ್ಯಾಂಡೆಮಿಕ್ ಇದೆಯಲ್ಲ, ಕೊರೋನಾ, ನಮಗೆ ಒಂದು ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ರೀತಿ ನನಗೆ ಅವಕಾಶ ಬಂತು. ಆ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಕಲಾಕೃತಿ ರಚನೆಯೆಲ್ಲ ತೋರಿಸ್ಕೊಂಡು ಬಹಳ ದೊಡ್ಡ ದೊಡ್ಡ ಕಲಾಕೃತಿಗಳನ್ನ ಬಹಳಷ್ಟು ಸಂಖ್ಯೆಯಲ್ಲಿ ಮಾಡಿದ್ದೇನೆ. ನಾನು ಮೊದಲೇ ಹೇಳಿದಾಗೆ ಆ ಕುರಿತು ಒಂದು ಯಾವ ಒಂದು ಸಾಧನೆ ಇದೆಯಲ್ಲ, ಆ ಸಾಧನೆಯ ಅಭಿವ್ಯಕ್ತಿಗೆ ಪೂರಕವಾಗಿ ಒಂದು ಕಲಾ ಪ್ರದರ್ಶನ ಶೀಘ್ರದಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ತಾವೆಲ್ಲ ನೋಡ್ಬೋದು ಅಂತ ನನಗೆ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಎಸ್ ಸರ್, ಎಸ್ ಸರ್, ಭಾಳ ಖುಷಿ ಆಯಿತು ಸರ್. ಯಾಕೆಂದರೆ ಎಷ್ಟು ವಿಷಯ ಮಾತಾಡಿದ್ರು ಕೂಡ ಮತ್ತೆ ಮತ್ತೆ ಒಂಥರ ಅದು ಉಕ್ಕಿ ಬರುತ್ತೆ ಅಂತಾರಲ್ಲ, ಹಾಗೆ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ವಿಷಯಗಳು ಹೋಗ್ತಾನೆ ಇದೆ. ನಮ್ಮ ಸಮಯ ಮುಗಿದಿರೋದ್ರಿಂದ ಕಾರ್ಯಕ್ರಮ ಇವತ್ತಿಗೆ ಮುಗಿಸ್ಲೇಬೇಕಾಗಿರೋದ್ರಿಂದ, ಹಾಗಾಗಿ ನೀವು ನಮ್ಮ ವಾರದ ಅತಿಥಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ನಿಮ್ಮ ಇಡೀ ಬದುಕಿನ ಅಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಲ್ಲ, ನಿಮಗೆ ಅದಕ್ಕೆ ನಾವು ವಿಶೇಷವಾದ ಧನ್ಯವಾದ ಹೇಳಲೇಬೇಕು. ಆ್ಯಂಡ್ ನಿಮ್ಮ ಮುಂದಿರುವಂಥ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳು ನಮ್ಮ ವೀಕ್ಷಕರು ಹಾಗೆ ನಮ್ಮ ಪರವಾಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ ಸರ್. ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಒಂದು ನನ್ನ ಸಂದರ್ಶನವನ್ನು ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ವೀಕ್ಷಕರೇ. ಅಂದರೆ ವಾರದ ಅತಿಥಿ ಅಂತ ಹೇಳಿ ನಾವು ಬರ್ಮಾಡ್ಕೊಂಡಾಗ ಆ ವಾರದ ಅತಿಥಿಯ ಜೊತೆ ನಾವು ಕೂತು ಮಾತಾಡೋದು ಮಾತ್ರ ಅಲ್ಲ, ಆ ಅತಿಥಿಯ ಬದುಕು ನಮಗೆ ಸ್ಫೂರ್ತಿಯಾಗಬೇಕು. ನಾವು ಮುಂದೊಂದು ದಿನ ವಾರದ ಅತಿಥಿ ಆಗ್ತೀವಾ ಅನ್ನೋವಂಥ ಮನಸ್ಥಿತಿಯೊಟ್ಟಿಗೆ ನಾವು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.